ಲಲಿತಮ್ಮ ಮೇಡಮ್ ಹಾಗೂ ಡಾಕ್ಟರ್ ಶೋಭಾರಾಣಿ ಎನ್ ಮೇಡಮ್ ಅವರ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಮೊದಲನೆಯ ಗೋಷ್ಠಿಯ ಉಪನ್ಯಾಸವನ್ನ ಅಸಾಮಾನ್ಯರ ಹಬ್ಬದಲ್ಲಿ ಶ್ರೀಸಾಮಾನ್ಯರ ಹುಡುಕಾಟ ಕನ್ನಡ ಶಾಸನಗಳಲ್ಲಿ ಈ ವಿಷಯದ ಕುರಿತು ಡಾಕ್ಟರ್ ಎನ್.ಆರ್. ಲಲಿತಮ್ಮ ಮೇಡಮ್ ಅವರು ನಡೆಸಿಕೊಡ್ತಾರೆ. ಡಾಕ್ಟರ್ ಎನ್.ಆರ್. ಲಲಿತಮ್ಮ ಮೇಡಮ್ ಅವರ ಸಂಕ್ಷಿಪ್ತ ಪರಿಚಯವನ್ನು ಹೇಳ್ತೀನಿ. ನಿವೃತ್ತ ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬೆಂಗಳೂರು. ಡಾಕ್ಟರ್ ಎನ್.ಆರ್. ಲಲಿತಮ್ಮ ಮೇಡಮ್ ಅವರು ತಮ್ಮ MA ಪದವಿಯನ್ನ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಟ್ಟು 4 ಚಿನ್ನದ ಪದಕಗಳ ಜೊತೆಗೆ ಪ್ರಥಮ ರ್ಯಾಂಕ್ನಲ್ಲಿ ಗಳಿಸಿರುತ್ತಾರೆ. ಶಾಸ್ತ್ರ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಅಪಾರ ಸೇವೆಯನ್ನು ಸಲ್ಲಿಸಿರುವ ಡಾಕ್ಟರ್ ಎನ್.ಆರ್. ಲಲಿತಮ್ಮ ಮೇಡಮ್ ಅವರು ಈ ಪ್ರಸ್ತುತ ಅಸಾಮಾನ್ಯರ ಹಬ್ಬದಲ್ಲಿ ಶ್ರೀಸಾಮಾನ್ಯರ ಹುಡುಕಾಟ ಅದು ಕನ್ನಡ ಶಾಸ್ತ್ರಗಳಲ್ಲಿ ಹೇಗೆ ಕಂಡು ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಸಮಯ ಡಾಕ್ಟರ್ ಎನ್.ಆರ್. ಲಲಿತಮ್ಮ ಮೇಡಮ್ ಸಕೃತಿಯರೇ, ಕನ್ನಡ ಸಾಹಿತ್ಯದ ವಿವಿಧ ಪರಿಕಲ್ಪನೆಗಳನ್ನು ಮತ್ತೊಮ್ಮೆ ನಾವು ಪರಿಶೋಧಿಸಿಕೊಳ್ಳೋಣ. ಮತ್ತೆ ಕನ್ನಡ ಸಾಹಿತ್ಯದ ಮುಖಾಂತರ ನಮ್ಮ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡಿಗರ ಸಂಸ್ಕೃತಿಯನ್ನು ಪುನರ್ರಚಿಸಿಕೊಳ್ಳೋಣ ಅಂತನ್ನುವಂಥ ನಿಟ್ಟಿನಲ್ಲಿ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ಶಾಸನ ಸಾಹಿತ್ಯ ಇರ್ಬೋದು, ನಮ್ಮ ಶುದ್ಧ ಸಾಹಿತ್ಯ ಇರ್ಬೋದು, ಹಳೆಗನ್ನಡ ಮತ್ತು ಹೊಸಗನ್ನಡ, ಆಧುನಿಕ ಕಾಲದಲ್ಲಂತೂ ಶ್ರೀಸಾಮಾನ್ಯನೇ ಮಾನ್ಯ ನಮಗೆಲ್ಲರಿಗೂ ಗೊತ್ತಿದೆ. ಕಾರಣವೂ ಕೂಡ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇದು ಪ್ರಾಚೀನ ಕಾಲದ ನಮ್ಮ ಕವಿಗಳು ಶ್ರೀಸಾಮಾನ್ಯನ ಕುರಿತಾಗಿ ಎಷ್ಟು ಯೋಚಿಸಿದ್ದಾರೆ, ತಮ್ಮ ಕೃತಿಗಳಲ್ಲಿ ಏನಾದರೂ ಹೇಳಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳುವ ಉದ್ದೇಶದಿಂದ ನಾವು ಈ ಒಂದು ಪರಿಕಲ್ಪನೆಯನ್ನು ರೂಪಿಸ್ಕೊಂಡಿದ್ದೇವೆ. ಶಾಸನಗಳಲ್ಲಿ ಶ್ರೀಸಾಮಾನ್ಯನ ಕುರಿತು ನಾನು ಹೇಳ್ತಾ, ಈ ಶ್ರೀಸಾಮಾನ್ಯ ಅಂತಕ್ಕಂಥದ್ದು ಮಾತು ನಮಗೆ ಮೊಟ್ಟ ಮೊದಲಿಗೆ ಕುವೆಂಪು ಅವರು ಕಟ್ಟಿಕೊಟ್ಟಂಥದ್ದು. ಶ್ರೀಸಾಮಾನ್ಯ ಎನ್ನುವಾಗ ಕಾಮನ್ ಮ್ಯಾನ್, ಲೇ ಮ್ಯಾನ್ ಅನ್ನುವಂತಹ ಒಂದು ಅರ್ಥದಲ್ಲಿ ಸಾಮಾನ್ಯನನ್ನು ಕಂಡ್ರೆ, ಅದರ ಹಿಂದೆ ಶ್ರೀ ಅಂತ ಸೇರಿಸುವ ಮುಖಾಂತರ ಒಬ್ಬ ವಿವೇಕಿಯಾದ ಗೌರವ ಸ್ಥಾನಮಾನಗಳನ್ನು ಗಳಿಸಿದಂತಹ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಕೊಂಡಂತಹ ವ್ಯಕ್ತಿಯನ್ನು ಗುರುತಿಸುವ ಒಂದು ರೀತಿಯ ಪ್ರಜಾಪ್ರಭುತ್ವ ಮಾದರಿಯ ತತ್ವದ ಹಿನ್ನೆಲೆಯಲ್ಲಿ ರೂಪಿತವಾದಂತೆ ಶ್ರೀಸಾಮಾನ್ಯ ಅನ್ನುವಂತಹ ಪದ. ಈ ಶ್ರೀಸಾಮಾನ್ಯ ಮತ್ತೆ ಹುಡುಕಿಕೊಳ್ಳುವ ಪ್ರಯತ್ನ ಆಗುತ್ತೆ ಅಂತಂದಾಗ, ಹುಡುಕೋದು ಯಾವಾಗಾದ್ರೂ ಎದ್ದು ಕಣ್ಣಿಗೆ ಢಾಳಾಗಿ ಕಾಣದೇ ಇದ್ದಾಗ ಹುಡುಕುವ ಪ್ರಯತ್ನ ನಡೆಯುತ್ತೆ. ಇದು ಕೇವಲ ಈ ಸಭೆಗೆ ಅಥವಾ ಕನ್ನಡ ಸಾಹಿತ್ಯಕ್ಕೆ ಸೀಮಿತವಾದ ವಸ್ತು ಅಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಯಾವಾಗಿನಿಂದ ಈ ಶ್ರೀಸಾಮಾನ್ಯ ಸಾಹಿತ್ಯದ ಬಹಳ ಮುಖ್ಯವಾದ ಕೇಂದ್ರಕ್ಕೆ ವಸ್ತುವಾದ ಅನ್ನೋದು ಬಹಳ ಆಸಕ್ತಿಕರವಾದಂತಹ ಒಂದು ಮಾತು. ನಮಗೆ 18, 19, 20ನೇ ಶತಮಾನದಲ್ಲಿ ಬಹಳ ಎಲೇಟ್ ಆದಂತಹ ಒಂದು ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಕೂಡ ಮೊಟ್ಟ ಮೊದಲ ಬಾರಿಗೆ ಶ್ರೀಸಾಮಾನ್ಯನ ರಾಜಕೀಯ ಪ್ರಜ್ಞೆ, ಶ್ರೀಸಾಮಾನ್ಯನ ಒಂದು ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ಕುರಿತಾಗಿ 18ನೇ ಶತಮಾನದಲ್ಲಿ ಮೊಟ್ಟ ಮೊದಲಿಗೆ ಇಡೀ ಪ್ರಪಂಚದ ಸಾಮಾನ್ಯ ಮನುಷ್ಯನ ಕಡೆಗೆ ಒಂದು ಗಮನವನ್ನು ಸೆಳೆಯುವಂತಹ ಕೆಲಸವನ್ನು ನಾವು ನೋಡ್ತಾ ಹೋಗ್ತೀವಿ. ವೋಲ್ಟೇರು ಇವರೆಲ್ಲರೂ ಕೂಡ ಸಾಮಾನ್ಯ ಮನುಷ್ಯನಲ್ಲಿ ಇರುವಂತಹ ಒಂದು ಸಾಮರ್ಥ್ಯ ಮತ್ತು ಅಸಾಮಾನ್ಯತೆಗಳ ಬಗೆಗೆ ನಾವು ಗಮನ ಕೊಡಬೇಕು ಅನ್ನುವುದನ್ನು ಮೊಟ್ಟ ಮೊದಲಿಗೆ ಹೇಳ್ತಾ ಹೋಗ್ತಾರೆ. ಹಾಗೆಯೇ 19ನೇ ಶತಮಾನಕ್ಕೆ ಬಂದ್ರಂತೂ ನಿಮಗೆ ಅನೇಕ ಡಿಕನ್ಸನ್ ಇರ್ಬೋದು, ಟಾಲ್ಸ್ಟಾ ಇರ್ಬೋದು, ಇಂತಹ ಅನೇಕ ಮಹನೀಯರು ಶ್ರೀಸಾಮಾನ್ಯನ ದುಃಖ ದುಮ್ಮಾನ, ಅವನ ಬದುಕಿನ ಎಲ್ಲ ರೀತಿಯ ಪಲ್ಲಟಗಳನ್ನು ಕೂಡ ಸಾಹಿತ್ಯ ಅನ್ನುವುದು ಗ್ರಹಿಸಬೇಕು, ಅವನು ಮುಖ್ಯದಲ್ಲಿ ಇರಬೇಕು ಅನ್ನುವಂಥದ್ದನ್ನು 19ನೇ ಶತಮಾನದಲ್ಲಿ ಈ ಸಾಹಿತಿಗಳು ತಿಳಿಸ್ತಾರೆ. 20ನೇ ಶತಮಾನದಲ್ಲಿ ಬಹಳ ಮುಖ್ಯವಾಗಿ ವಸಾಹತುಶಾಹಿ ಆಡಳಿತಕ್ಕೆ ಒಳಪಟ್ಟು ಹೊಸ ಶಿಕ್ಷಣ, ಆಧುನಿಕ ಚಿಂತನಾ ಕ್ರಮಗಳು ಇವೆಲ್ಲ ಬಂದಾಗ ಬಹುಶಃ ಸ್ಥಳೀಯವಾದಂಥ ಎಲ್ಲ ಭಾಷೆಗಳ ಒಳಗಡೆಗೆ ಅವರ ಪರಂಪರೆಯ ಸಾಹಿತ್ಯದಲ್ಲಿ ಏನೆಲ್ಲ ಇತ್ತು ಅದರ ಜೊತೆಗೆ ಈ ಕಾಮನ್ ಮ್ಯಾನ್ ಅಥವಾ ಲೇ ಮ್ಯಾನ್ ಅಥವಾ ಸಾಮಾನ್ಯನ ಬದುಕಿನ ಕೇಂದ್ರದ ಸುತ್ತ ಸಾಹಿತ್ಯ ರಚನೆ, ಚಿಂತನ ಮಂಥನಗಳು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಕುವೆಂಪು ನಮಗೆ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಬಹಳ ದೊಡ್ಡ ಒಂದು ಕೊಡುಗೆ ಅಂದರೆ ಶ್ರೀಸಾಮಾನ್ಯನೇ ಮಾನ್ಯನ್ ಅನ್ನುವಂಥದ್ದು. ಶ್ರೀಸಾಮಾನ್ಯ ಏನಿದ್ದಾನೆ ಅವನು ಅಧಿಕಾರಸ್ಥನಲ್ಲ, ಅವನು ಶ್ರೀಮಂತನಲ್ಲ, ಯಾವುದೇ ಯಾಜಮಾನ್ಯ ಅನ್ನುವುದು ಅವನನ್ನ ಮೇಲೆ ಎತ್ತಿ ಹಿಡಿದಿಲ್ಲ. ಅವನಿಗಿರುವಂಥದ್ದೊಂದು ಸಹಜವಾದ ತನ್ನ ಸಹವರ್ತಿಗಳ ಜೊತೆಗೆ
ಅಂತಃಕರಣದಿಂದ ಒಂದು ಸಮನ್ವಯದೊಂದಿಗೆ ತನ್ನ ಬದುಕನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಒಂದು ಪ್ರಜ್ಞೆ, ಒಂದು ಗೌರವಯುತವಾದಂಥ ಒಂದು ಸಾಮಾಜಿಕ ಅವನ ಒಂದು ಸ್ಥಾನಮಾನ ಬಹಳ ಮುಖ್ಯವಾದದ್ದು. ಅವನಿಗೆ ಆರ್ಥಿಕ ಸ್ಥಾನಮಾನ ಇಲ್ಲದೆ ಇರ್ಬೋದು, ಅಧಿಕಾರದ ಸ್ಥಾನಮಾನಗಳಿಲ್ಲದೆ ಇರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಅವನು ಯಾವ ಕಾರಣಕ್ಕೂ VIP ಅನ್ನಿಸ್ಕೊಳ್ದೇ ಇರ್ಬೋದು. ಆದರೆ ಅವನೊಳಗಡೆ ಇರ್ತಕ್ಕಂಥ ಒಂದು ಪ್ರಜ್ಞೆಯಿಂದಾಗಿ ಒಂದು ಗೌರವಯುತ ಸ್ಥಾನಮಾನ ಪಡ್ಕೊಂಡವನೇ ಶ್ರೀಸಾಮಾನ್ಯ. ಅವನನ್ನು ಸಾಮಾನ್ಯ ಅಂತ ಕರೆಯೋ ಬದಲು ಶ್ರೀಸಾಮಾನ್ಯ ಅಂತ ಹೇಳಿ ಒಂದು ಗೌರವದಿಂದ ಕರೆಯೋಣ ಅನ್ನುವಂಥದ್ದು ಅವರ ದೀಕ್ಷಾ ಗೀತೆಯಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಮಾತು. ಅವ್ರು ಹೇಳ್ತಾರೆ, ಸಾಮಾನ್ಯನಲ್ಲಿಯೇ ಅಸಾಮಾನ್ಯತೆ ಇದೆ, ಅಧಿಕಾರ ಇಲ್ಲದವರಲ್ಲಿಯೇ ಅಂತರಂಗದ ಶಕ್ತಿ ಇದೆ ಎನ್ನುವಂಥ ಮಾತು. ಹಾಗಾದರೆ ಇಂಥ ಸಾಮಾನ್ಯನನ್ನು ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯ ಮರೆತು ಕೇವಲ ರಾಜ ಮಹಾರಾಜರುಗಳ ಒಂದು ಕೊಂಡಾಟವನ್ನು ಮಾಡ್ತಾ ಇತ್ತೆ. ಅವರ ಯುದ್ಧಗಳು, ಅವರ ದಿಗ್ವಿಜಯಗಳ ಕಥೆಯ ಸುತ್ತವೇ ಹೋಯ್ತೆ. ಶ್ರೀಸಾಮಾನ್ಯನನ್ನ ಕುರಿತು ಚಿತ್ರಣ ಮಾಡಲಿಲ್ವೇ ಅಂತ ನಾವು ಇವತ್ತು ಪ್ರಶ್ನೆಯನ್ನು ತಗೊಂಡೋದ ಖಂಡಿತವಾಗಿಯೂ ಕೂಡ ನಮ್ಮ ಕವಿಗಳು ಅದರ ಕಡೆಗೆ ಗಮನವನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ನೋಡಲಿಲ್ಲ ಅಷ್ಟೇ ವಿಸ್ತಾರವಾಗಿ. ಇವತ್ತು ಅದನ್ನು ಕಟ್ಕೊಳ್ತಾ ಹೋದರೆ ಪುಟಗಟ್ಟಲೆ ನಮಗೆ ಕನ್ನಡ ಸಾಹಿತ್ಯದ ಒಳಗೆ ಕಂಡು ಬರುವ ಕಾಮನ್ ಮ್ಯಾನ್ ತುಂಬ ಅವನದೇ ಆದ ನಂಬಿಕೆ, ತತ್ವ, ಅವನ ಜೀವನವನ್ನು ಕೈ ಹಿಡಿದು ನಡೆಸಿದ ಮೌಲ್ಯಗಳು, ಅವನು ಸಮಾಜಕ್ಕೆ ಕೊಟ್ಟ ಕೊಡುಗೆ, ಅವನು ಹೇಗೆ ಇತರ ತನ್ನ ಸಾಮಾಜಿಕ ಬಂಧುಗಳ ಜೊತೆಗೆ ಬದುಕಿದ್ದ ಅನ್ನುವಂಥ ಎಲ್ಲದರ ಚಿತ್ರಣ ನಮಗೆ ಸಿಗುತ್ತೆ. ಇನ್ನು ಶಾಸನಗಳಿಗೆ ಸಂಬಂಧಪಟ್ಟಂಥ ಒಂದು ದೊಡ್ಡ ದೂರಿದೆ. ಶಾಸನಗಳು ಅಂದರೆ ಅದು ಕಿಂಗ್ಸ್ ಹಿಸ್ಟ್ರಿಯನ್ನು ಕೊಡ್ತಕ್ಕಂಥದ್ದು. ಅದು ಕೇವಲ ರಾಜ ಮಹಾರಾಜರುಗಳ ಅವರ ಒಂದು ಕೊಂಡಾಟವನ್ನು ಮಾಡುತ್ತೆ. ಅವರ ಒಂದು ಮೌತ್ ಪೀಸ್ ಅದು ಕೇವಲ ಇಂತಹ ಒಂದು ಯಾಜಮಾನ್ಯದ ಮುಖವಾಣಿಯಾಗಿರೋದ್ರಿಂದ ಶಾಸನಗಳು ಹೇಳುವುದೆಲ್ಲವೂ ಕೂಡ ಹೀಗೆ ಉಳ್ಳವರ ಅಥವಾ ಕ್ರೀಮ್ ಆಫ್ ದ ಸೊಸೈಟಿ ಅಥವಾ ಎಲ್ಲ ರೀತಿಯ ಸ್ಥಾನಮಾನಗಳನ್ನು ಪಡ್ಕೊಂಡವ್ರ ಬಗೆಗೆ ಹೇಳೋದ್ರಿಂದಾಗಿ ಅದರಲ್ಲಿ ಶ್ರೀಸಾಮಾನ್ಯ ಇಲ್ಲ ಅನ್ನುವ ತರಹದ ಒಂದು ಅಪಕಲ್ಪನೆ ಇರೋದನ್ನು ಒಬ್ಬ ಶಾಸನದ ಪ್ರಿಯಳಾಗಿ ಒಂದೊಂದು ಶಾಸನಗಳ ಆಳಕ್ಕಿಳಿದು ನೋಡಿದಾಗ ನನಗನಿಸಿದಂಥ ಮಾತು. ಇವತ್ತು ಯಾಕೆ ಈ ಥರ ಅನ್ನಿಸ್ತು? ಶಾಸನಗಳು ಅಂದರೆ ಬರೀ ರಾಜರ ಕಥೆ ಹೇಳಿವೆ, ರಾಜರ ದಿಗ್ವಿಜಯವನ್ನೇ ಹೇಳಿವೆ ಅಂತ ಯಾಕೆ ಅನಿಸಿದೆ ಅಂದರೆ, ಶಾಸನಗಳನ್ನು ಮೊದಲ ಬಾರಿಗೆ ಅದನ್ನು ಸಂಗ್ರಹಿಸಿ ಪ್ರಕಟಣೆ ಮಾಡಿ ಅದನ್ನು ಅಧ್ಯಯನಕ್ಕೆ ಒಳಪಡಿಸಿದವರೆಲ್ಲ ಅದರಲ್ಲಿರುವ ರಾಜರ ಇತಿಹಾಸವನ್ನು ಮಾತ್ರ ತಗೊಂಡ್ರು, ಅಲ್ಲಿರುವಂಥ ಯುದ್ಧಗಳ ಡೇಟ್ಸ್ಗಳನ್ನು ತಗೊಂಡ್ರು, ವಂಶಾವಳಿಯನ್ನು ನಿರ್ಮಿಸಿ ಸಾಹಿತ್ಯದ ಇತಿಹಾಸವನ್ನು ರಚಿಸಿದರು. ಹಾಗಾಗಿ ಅಲ್ಲಿ ಕೇವಲ ಕಿಂಗ್ಸ್ ಹಿಸ್ಟ್ರಿ ಕಾಣಿಸ್ತು. ಅದು ಇವತ್ತು ಚರಿತ್ರೆ, ಅದು ರಾಜಕೀಯ ಚರಿತ್ರೆಯಲ್ಲಿ, ಭಾಷೆಯ ಚರಿತ್ರೆಯಲ್ಲಿ, ಸಾಹಿತ್ಯದ ಚರಿತ್ರೆಯಲ್ಲಿ, ಕಲಾ ಪರಂಪರೆಯ ಚರಿತ್ರೆಯಲ್ಲಿ ನಾವು ಇವತ್ತು ಒಂದು ಹೊಸ ಪಲ್ಲಟದ ಕಾಲದಲ್ಲಿದ್ದೇವೆ. ನಮ್ಮ ದೃಷ್ಟಿ ಕೇಂದ್ರದಿಂದ ಹೊರಡುವುದಲ್ಲ, ಅದು ಅಂಚಿನಿಂದ ಹೊರಡಬೇಕು ಅನ್ನುವಂಥ ಸಬಾಲ್ಟರ್ನ್ ಆದಂತಹ ಶ್ರಮಿಕರ, ದುಡಿಮೆಗಾರರ ಸಮಾಜದಲ್ಲಿ ಯಾವ ಕಾರಣಕ್ಕೂ ತನ್ನದಾದಂಥದ ಒಂದು ಮೇಲ್ಮುಖವಾದ ಚಲನೆಯನ್ನು ಪಡ್ಕೊಳ್ಳೋಕೆ ಸಾಧ್ಯವಾಗದೆ ಉಳಿದು ಹೋದಂತಹ ಇಂಥ ಅಲಕ್ಷಿತವಾದಂಥವರ ಕಡೆಗೂ ಗಮನ ಕೊಡಬೇಕು ಅನ್ನುವ ಚಿಂತನೆ ಬಂದ ಮೇಲೆ ಈ ಶ್ರೀಸಾಮಾನ್ಯನನ್ನು ಸಾಹಿತ್ಯದಲ್ಲಿ ಹುಡುಕಿಕೊಳ್ಳುವಂಥ ಅಧ್ಯಯನ ಮಾಡುವ ಪರಿಪಾಠ ನಮಗೆ ಬಂದಿದೆ. ಹಾಗೆ ಶಾಸನದಲ್ಲಿ ಕೇವಲ ರಾಜರುಗಳ ಕಥೆ ಇಲ್ಲ. 30,000ಕ್ಕೂ ಹೆಚ್ಚಿರ್ತಕ್ಕಂಥ ಶಾಸನಗಳಲ್ಲಿ ಆರಂಭದ ಕೆಲವು ಸಾಲುಗಳಷ್ಟೇ ರಾಜರುಗಳು, ಯಾವ ರಾಜ ಇದ್ದ, ಏನು ಎತ್ತ ಅಂತ ಹೇಳಿ ಒಂದು 4 ಅವನ ಕೊಂಡಾಟದ ಮಾತು, ಬಿರುದು ಬಾವಳಿಯನ್ನು ಹೇಳುತ್ತೆ. ಆದರೆ ನಾವು ಅಲ್ಲೇ ನಿಂತು ಹೋಗದೆ ಅದರ ಆಚೆಗೆ ಒಂದು ಹೆಜ್ಜೆಯನ್ನು ಇಟ್ಟರೆ ಅಲ್ಲಿ ಕಾಣ್ತಕ್ಕಂಥವನು ಬರೀ ಸಾಮಾನ್ಯ ಮನುಷ್ಯನೇ ಆಗಿರ್ತಾನೆ. ಎಷ್ಟೋ ಸತಿ ಶಾಸನಗಳನ್ನು ಒಂದು ಅರ್ಧ ಭಾಗದವರೆಗೂ, ಒಂದು 10-20 ಸಾಲುಗಳವರೆಗೂ ಹೋದರೆ ಬರೀ ರಾಜರುಗಳ ಹೊಗಳಿಕೆ ಇರುತ್ತೆ. ಆದರೆ ಸಂಯಮದಿಂದ ಅದರ ಆಚೆಗೆ ಹೊರಟ ತಕ್ಷಣ ಅಲ್ಲಿ ತುಂಬ ಸಾಮಾನ್ಯ ಮನುಷ್ಯರ ಬದುಕಿನ ಕ್ರಮ, ಅವರ ಆದರ್ಶ, ಅವರು ಕೊಟ್ಟಂತಹ ದಾನ ದತ್ತಿಗಳಿರ್ಬೋದು, ತಮಗೆ ಎಷ್ಟಾಗುತ್ತೋ ಅಷ್ಟು, ಅಥವಾ ಅವರು ಹೇಗೆ ಬದುಕಿದ್ರು, ಅವರ ವೃತ್ತಿ ಜೀವನ, ಅವರ ಕೌಶಲ್ಯ, ಅಲ್ಲಿ ಬರ್ತಕ್ಕಂಥ ಮಕ್ಕಳುಗಳು, ಅವರ ಸಂಕಟಗಳೇನು, ಅವರ ಹೋರಾಟಗಳು, ಅವರಿಗೆ ಬೇಕಾದಂತಹ ಸವಲತ್ತುಗಳೇನು, ಅವರು ಏನು ಕೇಳಿದ್ದಾರೆ, ಯಾಕೆ ಒದ್ದಾಡಿದ್ದಾರೆ, ಯಾಕೆ ಪ್ರಾಣತ್ಯಾಗ ಮಾಡಿದ್ದಾರೆ, ಅಲ್ಲಿ ಬರುವಂಥ ಸಾಮಾನ್ಯ ವೃತ್ತಿ ಬಾಂಧವರು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ತೆರಿಗೆಗಳನ್ನು ಕುರಿತು ಹೇಳುವಂಥ ಶಾಸನಗಳಲ್ಲಿ ಒಬ್ಬ ಸಾಮಾನ್ಯ ಬಲೆಯನ್ನು ನೇತ್ಕೊಂಡು ಬದುಕ್ತಕ್ಕಂಥ ಒಬ್ಬ ಕಬ್ಬಲಿಗನ ಮೇಲೆ ಹಾಕಿರ್ತಕ್ಕಂಥ ತೆರಿಗೆಗಳ ವಿವರಗಳು ನಮಗೆ ಸಿಗುತ್ತೆ. ತಲೆ ಮೇಲೆ ಒಂದು ವಿಳ್ಯದೆಲೆ ಹೊರೆಯನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಒಬ್ಬ ಸಾಮಾನ್ಯ ಹೆಣ್ಣುಮಗಳು ಸಂತೆಗೆ ಬಂದರೆ ಅವಳು ತೆರಿಗೆ ಕಟ್ಟಬೇಕಾಗ್ತಾ ಇತ್ತು.
ಎಷ್ಟೋ ಸತಿ ಅರಸಿನ ಮಕ್ಕಳು ಇಂತಹ ಒಂದು ತೆರಿಗೆಯನ್ನು ಕೇಳಿದ್ರೆ ಅವರಿಗೆ ಅವರು ರಾಜದ್ರೋಹಿಗಳು ಅಂತ ಹೇಳಿ ಬೈತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಸಾಮಾನ್ಯರು ಮಾಡಿದ್ದಾರೆ. ನಮ್ಮ ಒಕ್ಕಲಿಗ ಮುದ್ದಣ್ಣ ಹೇಳ್ತಾನಲ್ಲ, ಕೊಟ್ಟಿಗೆಗೂ ತೆರಿಗೆ, ನೇಗಿಲಿಗೂ ತೆರಿಗೆ, ಹಟ್ಟಿಗೂ ತೆರಿಗೆ, ಎಲ್ಲಿಂದ ತರೋದು ಅಂತ ಹೇಳಿ ಏನು ವಚನಕಾರ ಕೇಳ್ತಾನೆ. ಹಾಗೆ ನಮ್ಮ ಈ ಶಾಸನಗಳ ಒಳಗೆಯೂ ಕೂಡ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾದಂತಹ ಅನೇಕ ವೃತ್ತಿ ಕೌಶಲಿಗಳು ಇದ್ದಂಥವರು, ಆ ವೃತ್ತಿಯನ್ನು ಬದುಕಿದಂಥವರು, ದೇವದಾಸಿಯರಿರ್ಬೋದು, ಅವರಿಗೂ ಕೂಡ ಏನೋ ಬಿಟ್ಟಿದ್ದಿಲ್ಲ. ಸಾಮಾನ್ಯರಿಗೆ ಅವ್ರಿಗೆ ಕನ್ನಡಿ ಬಣ ಅಂತ ಹೇಳಿ ತಗೊಳ್ತಾ ಇದ್ರು. ಹಾಗೆ ಎಲ್ಲ ರೀತಿಯ ಸ್ತರವಿನ್ಯಾಸದಲ್ಲಿ ಇರ್ತಕ್ಕಂತಹ ಸಾಮಾನ್ಯ ಜನರ ಕಥನ ಯಾವುದು ಮುಖ್ಯ ಒಂದು ಸಾಹಿತ್ಯದಲ್ಲಿ ಸಿಕ್ಕಲ್ವೋ ಅಂಥದ್ದೆಲ್ಲವೂ ಅವ್ಯಾವು ಕಟ್ಟುಕತೆಗಳಲ್ಲ, ಕವಿಕಲ್ಪಿತವಲ್ಲ, ದಾಖಲೆಗಳು, ದಿನಾಂಕ ಮತ್ತು ನಡೆದ ಸಂಗತಿ, ನಡೆದ ಘಟನೆಗಳ ಸಮೇತವಾಗಿ ಅವರು ಎದುರಿಸಿದ ಸಂಕಟಗಳು, ಕಷ್ಟಗಳು, ಸಂಭ್ರಮಗಳು ಎಲ್ಲವನ್ನ ಯಥಾವತ್ತಾಗಿ ಚಿತ್ರಣ ಮಾಡಿರೋದನ್ನು ಶಾಸನದಲ್ಲಿ ಕಾಣ್ತೀವಿ. ನಮಗೊಂದಿಷ್ಟು ಸಂಯಮವಿದ್ದು ಈ ಕೊಂಡಾಟಗಳನ್ನು ದಾಟಿ ಅದರ ಕಡೆಗೆ ಹೋಗಬೇಕಾದಂಥದ್ದನ್ನು ನೋಡಿ ಒಂದಷ್ಟು ಉದಾಹರಣೆಗಳ ಸಮೇತವಾಗಿ ಯಾಕೆ ಶಾಸನಗಳನ್ನು ಅಥವಾ ಈ ಸಾಹಿತ್ಯದ ಜೊತೆಗೆ ಉದ್ದಕ್ಕೂ ಬಂದಿರುವ ಈ ದಾಖಲು ಸಾಹಿತ್ಯ ಅಂತ ನಾವೇನು ಹೇಳ್ತೀವಿ, ಅದು ಮಠಮಾನ್ಯಗಳಲ್ಲಿ ಇವತ್ತು ಕಡತಗಳ ಮುಖಾಂತರ ಇದ್ದು ಪ್ರಕಟ ಆಗ್ತಾ ಇರುವಂತಹ ಅನೇಕ ದಾಖಲೆಗಳಿರಲಿ, ಶಾಸನ ದಾಖಲೆಗಳಿರಲಿ, ಹಸ್ತಪ್ರತಿಗಳಲ್ಲಿ ಉಳಿದು ಹೋಗಿರುವ ಕೆಲವು ದಾಖಲೆಗಳಿರಲಿ, ಈ ದಾಖಲೆಗಳು ನಿಜವಾದ ಅರ್ಥದ ಆ ಕಾಲದ ಜನಸಾಮಾನ್ಯರ ಬದುಕಿಗೆ ಹಿಡಿದ ಕನ್ನಡಿಯಾಗಿದೆ. ನಮಗೆ ಅದು ಸಾಹಿತ್ಯ, ಶುದ್ಧ ಸಾಹಿತ್ಯದವರಿಗೆ ಅದು ಬೇಕಾಗಿಲ್ಲ, ಚರಿತ್ರೆಯವರಿಗೆ ಅದು ಕಾಮನ್ ಮ್ಯಾನ್ ಅಂತ ಅವರಿಗೆ ಬೇಕಾಗಿಲ್ಲ. ಹಾಗಾಗಿ ಸಾಮಾನ್ಯ ಮನುಷ್ಯನ ಕಥನ, ಅವನ ಬದುಕು ಎಲ್ಲಿಯೂ ಕೂಡ ಮುಖ್ಯವಾಹಿನಿಯಲ್ಲಿ ಚಿತ್ರಣಗೊಳ್ಳುತ್ತಾರೆ. ಹಾಗಾಗಿ ನಾವು ಸಾಹಿತ್ಯದ ಜೊತೆಗೆ ಸೃಷ್ಟಿಯಾಗಿರುವ ಈ ದಾಖಲು ಸಾಹಿತ್ಯ ಅಂತ ಏನಿದೆ ಅದನ್ನು ಆಯಾಯ ಕಾಲಘಟ್ಟದ ಸಾಕ್ಷಿಯಾಗಿ, ಆಯಾಯ ಕಾಲಘಟ್ಟದಲ್ಲಿದ್ದಂಥ ಸಂಸ್ಕೃತಿ, ನಂಬಿಕೆ, ಆಚರಣೆ, ಬದುಕು ಮತ್ತು ಅವನ ಎದುರಿಸಿದ ಸಂಕಟಗಳು, ಅವನು ಇದ್ದಿದ್ದರಲ್ಲೇ ಸಂಯಮ ಒಂದು ರೀತಿಯಲ್ಲಿ ಒಂದು ಸಂತೃಪ್ತಿಯನ್ನು ಪಡ್ಕೊಂಡು ಅವನು ಹೇಗೆ ಬದುಕಿದ್ದ ಅನ್ನುವಂಥ ಚಿತ್ರಣ ಶಾಸನಗಳಲ್ಲಿ ಇದೆ ಅನ್ನುವುದನ್ನು ಅನೇಕ ನೂರಾರು ಉದಾಹರಣೆಗಳ ಮೂಲಕ ನಾವು ಹೇಳ್ತೀವಿ. ಕೆಲವು ವಿಚಾರಗಳನ್ನ ಅಷ್ಟೇ ಹೇಳ್ತೇನೆ. ಉಳ್ಳವರು ಶಿವಾಲಯ ಮಾಡುವರು ಅಂತ ಹೇಳಿದಂತ, ಆದರೆ ಇಲ್ಲದವರು ಕೂಡ ದೇವಾಲಯಗಳನ್ನು ಕಟ್ಟಿಸಿರುವಂಥದ್ದಕ್ಕೆ ನಮ್ಮ ಶಾಸನಗಳಲ್ಲಿ ಉದಾಹರಣೆ. ಭಿಕ್ಷಾವೃತ್ತಿಯನ್ನು ಮಾಡಿದಂತಹ ಅಯ್ಯನವರುಗಳು ಬಿದ್ದು ಹೋಗಿದ್ದ ದೇವಾಲಯಗಳನ್ನು ಮತ್ತೆ ನಿರ್ಮಾಣ ಮಾಡಕ್ಕೆ ಒದ್ದಾಡಿರುವಂಥದ್ದು ನೋಡ್ತೀವಿ. ಭಿಕ್ಷೆಗಳನ್ನು ಎತ್ತಿ ಒಂದಷ್ಟು ದೇವಾಲಯ ನಿರ್ಮಾಣ ಮಾಡಿದ್ದಾರೆ, ಅನ್ನಛತ್ರಗಳನ್ನು ತೆಗೆದಿದ್ದಾರೆ, ಗಂಜಿ ಕೇಂದ್ರಗಳನ್ನು ತೆಗೆದಿದ್ದಾರೆ. ಇವರು ಯಾರು ಕೂಡ ಸಿರಿವಂತರು ಆಗಿಲ್ಲ, ಅಧಿಕಾರಸ್ಥರು ಅಲ್ಲ, ಅವೆಲ್ಲ ಭಿಕ್ಷೆಯನ್ನು ಮಾಡ್ತಾ ಇದ್ದಂಥದ್ದು. ಭಿಕ್ಷಾವೃತ್ತಿ ಅಯ್ಯಗಳು ಅನ್ನುವಂಥ ಮಾತುಗಳೇ ಬರುತ್ತೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ದೇವಸ್ಥಾನ ಅಥವಾ ಈ ದೇವಾಲಯ ಸಂಸ್ಕೃತಿಯ ಒಳಗಡೆಗೆ ಇದ್ದಕ್ಕಿದ್ದ ಹಾಗೆ ಒಂದು ಕಾಲಘಟ್ಟದ ಒಳಗಡೆಗೆ ಅಲ್ಲಿ ಒಳಗೆ ಸೇರಿಕೊಂಡಂತಹ ಮಠದ ಒಳಗಿನ ಬೆಕ್ಕುಗಳು ಅಥವಾ ದೇವಾಲಯದ ಆಡಳಿತ ವರ್ಗದಲ್ಲಿ ಸೇರಿಕೊಂಡಂಥವರುಗಳಿಂದ ಆಗ್ತಾ ಇದ್ದಂತಹ ಈ ಸ್ವಾರ್ಥಪರವಾದಂತಹ ಅಲ್ಲಿನ ದೇವಾಲಯಗಳಿಗೆ ಭಕ್ತಾದಿಗಳು ಕೊಟ್ಟಂಥದ್ದನ್ನು ದುರುಪಯೋಗ ಮಾಡಿಕೊಳ್ಳುವ ಬಗೆಗೆ, ಮುನಿಗಳ ಬಗೆಗೆ, ಮಠಾಧೀಶರುಗಳ ಬಗೆಗೆ, ಇವರುಗಳ ಬಗೆಗೆ ನಮಗೆ ಸಾಹಿತ್ಯ ಚರಿತ್ರೆಯಲ್ಲಿ ಎಲ್ಲಿ ಮಠದೊಳಗಡೆ ಬೇಕು ನಮ್ಮ ದೇವರದಾಸಿಮನ್ ಅಂಥವರ ಪದ್ಯಗಳು ಎಲ್ಲ ಒಂದೊಂದು ಸಿಗುತ್ತೆ. ಆದರೆ ಶಾಸನಗಳ ಒಳಗೆ ಅವುಗಳಿಗೆ ಪಕ್ಕಾ ಉದಾಹರಣೆಗಳು ಸಿಗುತ್ತೆ. ಅದನ್ನು ಸರಿಪಡಿಸಿದ ಕಾಮನ್ ಮ್ಯಾನ್ ಸಿಗ್ತಾನೆ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಗೊರೂರಿನಲ್ಲಿ ನಂಬಿಯಾರ್ ಅಂತಕ್ಕಂಥವ್ರು ಆ ದೇವಾಲಯದ ದೇವರ ಒಡವೆಗಳನ್ನೆಲ್ಲ ಅಡ ಇಟ್ಬಿಟ್ಟು ಸ್ವಂತಕ್ಕೆ ಬಳಸ್ಕೊಂಡು ಅಲ್ಲಿ ಯಾವುದೇ ಪೂಜಾ ಕೈಂಕರ್ಯಗಳು ಸರಿಯಾಗಿ ನಡೆದಲೇ ಇದ್ದಂಥ ಸಂದರ್ಭದಲ್ಲಿ ಆ ಊರಿನ ಒಬ್ಬ ಹೆಣ್ಣುಮಗಳು, ಪೆಣ್ಣಕ್ಕ ಅಂತ ಬರ್ತದೆ, ಒಬ್ಬ ಹೆಣ್ಣು ಮಗಳು, ಅವಳು ಎಷ್ಟರ ಮಟ್ಟಿಗೆ ಅದನ್ನು ಗಂಭೀರವಾಗಿ ತಗೋತಾಳೆ ಅಂತಂದರೆ, ಅವಳು ಆ ಒಂದು ದೇವಸ್ಥಾನದ ಒಡವೆಗಳಿಗೆ ಇಟ್ಟಿದ್ದಂಥ ಒತ್ತೆ ಹಣವನ್ನು ತಾನು ಕೊಟ್ಟು ಬಿಡಿಸಿ ಒಂದು ನಿಯಮ ಮಾಡಿಸ್ತಾಳೆ. ಇನ್ನು ಮುಂದೆ ಯಾರಾದರೂ ನಂಬಿಯಾರುಗಳಾಗಲಿ ದೇವಸ್ಥಾನದವರಾಗಲಿ ಇಂಥದ್ದನ್ನು ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದಾಗಲಿ, ಒಡವೆ ವಸ್ತ್ರಗಳನ್ನು ಹೀಗೆ ಇಡೋದಾಗಲಿ ಮಾಡಿದ್ರೆ ಅವರು ರಾಜದ್ರೋಹಿಗಳಾಗ್ತಾರೆ, ಶಿಕ್ಷೆಗೆ ಅರ್ಹರಾಗ್ತಾರೆ. ಹಾಗೆ ಮಾಡಬಾರ್ದು ಅಂತ ಹೇಳೋದಲ್ಲದೆ ಅಲ್ಲಿ ಅನ್ನದಾನಕ್ಕೆ ಅವಕಾಶ ಮಾಡಿಕೊಡ್ತಾಳೆ. ಅವಳನ್ನು ನಾವು ಎಲ್ಲಿಯೂ ಕೂಡ ಸಾಮಾನ್ಯ ಮನುಷ್ಯರಾಗಿರೋದ್ರಿಂದ ಅವಳನ್ನು ನಾವು ನೆನೆಸ್ಕೊಳ್ಳೋದು. ಇನ್ನೊಬ್ಳು ಬಹಳ ಮುಖ್ಯವಾದಂಥ ಹೆಣ್ಮಗಳು ಬರ್ತಾಳೆ, ಸಿರಿಯಕ್ಕ ಅಂತ. ನಮ್ಮ ಸಾಲು ಮರದ ತಿಮ್ಮಕ್ಕ ಗೊತ್ತು ತಮಗೆಲ್ಲರಿಗೂ. ಆದರೆ ಸಾಲು ತೋಪುಗಳನ್ನು ಕಟ್ಟಿಸಿದಂಥ ಸಿರಿಯಕ್ಕ ಅಂತ ಒಬ್ಬ ಸಾಮಾನ್ಯ ಹೆಣ್ಣುಮಗಳು ತನ್ನ ಊರು ಧೂಳೂರು, ಪಕ್ಕದಲ್ಲಿ ಧೂಳೂರು ಒಂದು ಎತ್ತರದ ಜಾಗ,
ಎಷ್ಟೊಂದು ಗಿಡಗಳನ್ನು ಆಕೆ ನಡೆಸ್ತಾಳೆ. ಮತ್ತೆ ಆ ಗಿಡ ನೆಡುವ ನೋಂಪಿಯ ಅಭಿಯಾನವನ್ನು ಚಕ್ರವರ್ತಿಯ ತನಕ ತಗೊಂಡೋಗ್ತಾಳೆ. ಅಕ್ಕಪಕ್ಕದ ಹಳ್ಳಿಗಳ ಗೌಡು ಜನಾಂಗಗಳಿಗೆ, ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಹಳ್ಳಿಗಳ ಜನರಿಗೆ ಆ ವೃಕ್ಷಗಳ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡ್ತಾ, ಅದನ್ನು ನೋಡಿಕೊಳ್ಳುವ ತೋಟಗಾರರಿಗೆ, ತೋಟವನ್ನು ಕಾಪಾಡ್ತಕ್ಕಂಥವರಿಗೆ ಅನೇಕ ವ್ಯವಸ್ಥೆಯನ್ನು ಮಾಡ್ತಾ ಸಾಲು ತೋಪಿನ ಸಿರಿಯಕ್ಕ ಇವತ್ತು ಆ ಊರು ದೊಡ್ಡಬೇವೂರು ಅಂತ ಹೇಳಿ ತುಂಬ ಫೇಮಸ್ ಆಗಿದೆ. ಒಬ್ಬ ಹೆಣ್ಣು ಮಗಳು ಇವತ್ತು ಪರಿಸರ ಕಾಳಜಿ ಬಗ್ಗೆ ನಾವು ಮಾತಾಡ್ತೀವಿ, ಆದರೆ ಇಂಥ ಸಾಲು ತೋಪಿನ ಸಿರಿಯಕ್ಕನಂತ ಅನೇಕ ಹೆಣ್ಣು ಮಕ್ಕಳು ನಮ್ಮ ಶಾಸನದಲ್ಲಿ ಬರ್ತಾರೆ. ಅನ್ನಛತ್ರಗಳನ್ನು ಮಾಡಿದಂಥವ್ರು ಬರುವಂಥವರು, ಅವರು ಸಿದ್ಧರಿರಲಿ, ಶರಣರಿರಲಿ, ಅವರು ನಗ್ನರಿರಲಿ, ಭಕ್ತರಿರಲಿ, ಇವರಿರಲಿ, ಅವರಲ್ಲಿ ಒಂದಿಷ್ಟುದ್ದ ಪಟ್ಟಿ ಕೊಟ್ಟು ಒಂದು ಶಾಸನ ಹೇಳುತ್ತೆ, ಎಲ್ಲರಿಗೂ ಅನ್ನಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಒಂದು ಗಂಡ ಹೆಂಡತಿ ನಾಗ ಗೌಂಡಿ ಅಂತಕ್ಕಂಥವರು ಇವರು ಹಾಲನ್ನು ಮಕ್ಕಳಿಗೆ ಕೊಡೋದು, ಅನ್ನವನ್ನು ಕೊಡ್ತಕ್ಕಂಥ ಅಭಿಯಾನವನ್ನು ಮಾಡ್ತಾರೆ. ಇವತ್ತು ಒಂದು ಸಣ್ಣ ದಾನ ಮಾಡಿ ದೊಡ್ಡ ಬೋರ್ಡ್ ಹಾಕಿಸ್ಕೊಳ್ಳುವ ನಮ್ಮ ಕಾಲದಲ್ಲಿ ರಾಜರುಗಳ ಬಗ್ಗೆ ಮಾತ್ರ ಶಾಸನ ಹೇಳಿಲ್ಲ. ಇಂಥ ಸಣ್ಣ ಸಣ್ಣ ಒಂದು ತಮ್ಮ ಕೈಯಲ್ಲಾಗುವ ಕೈಂಕರ್ಯವನ್ನು ಮಾಡ್ತಾ ಗ್ರಾಮ ಮಟ್ಟದಲ್ಲಿ ಒಂದು ಸಾಮಾಜಿಕವಾದ ಸ್ಥಾನಮಾನ ಗೌರವಗಳಿಗೆ ಪಾತ್ರರಾದಂತಹ ಜನಸಾಮಾನ್ಯರನ್ನು ನಾವು ನೋಡ್ತಾ ಹಾಗೇನೆ ಇಡೀ ಶಾಸನಗಳನ್ನು ನಾವು ನೋಡ್ತಾ ಹೋದರೆ ಇಂಥ ಬರೀ ಅನ್ನದಾನ, ದೇವಾಲಯ ಇತ್ಯಾದಿಗಳಷ್ಟೇ ಅಲ್ಲ, ನ್ಯಾಯದಾನ ವ್ಯವಸ್ಥೆಯ ಒಳಗೆ ಕೂಡ ಸಾಮಾನ್ಯ ಜನರು ಹೇಗೆ ಭಾಗವಹಿಸ್ತಾ ಇದ್ರು, ಒಂದು ಪ್ರಜಾಪ್ರಭುತ್ವ ಮಾದರಿಯ ಒಳಗಡೆ ಹೇಗೆ ಒಂದು ಚೌಗಾವೆಗಳು, 4 ಊರುಗಳ ಮುಖ್ಯಸ್ಥರುಗಳು, ಆ ವ್ಯಾಪಾರಿ ಸಂಘಗಳಿರ್ಬೋದು, ಅಲ್ಲಿನ ಕೊಯ್ಲಾಳುಗಳು, ಅಂದರೆ ಸಣ್ಣ ಪುಟ್ಟ ಈ ಒಂದು ಒಕ್ಕಲು ಮಕ್ಕಳ ಸಂಘಗಳು ಎಲ್ಲರೂ ಸೇರಿಕೊಂಡು ಊರಿನ ಒಂದು ಸಣ್ಣ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ತಿದ್ರು ಅನ್ನುವಾಗ ಕೂಡ ತಮ್ಮ ಒಪ್ಪಗಳನ್ನು ಹಾಕಿ 10-18 ಜಾತಿಯ ಜನ ಕೂತು ಸಂವಾದ ಮಾಡಿ ತೀರ್ಮಾನ ಮಾಡಿದ್ದಕ್ಕೆ ಅನೇಕ ಉದಾಹರಣೆಗಳಿವೆ. ಇವತ್ತು ಕೂಡ ಪರಧರ್ಮ, ಪರ ಮತಗಳ ಬಗೆಗೆ ಒಂದು ಅಸಹಿಷ್ಣುತೆ ಇರ್ತಕ್ಕಂಥ ಸಂದರ್ಭದ ಒಳಗಡೆಗೆ ಬೇಲೂರಿನ ಒಂದು ಬಸದಿಯ ಗೋಡೆಗೆ ಒಬ್ಬ ಶಿವಭಕ್ತ ಹೋಗಿ ಮಸಿ ಬೆಳೆದು ಬಿಡ್ತಾನೆ. ಇದು 13ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥದ್ದು. ಆ ಮಸಿಯನ್ನು ಒರೆಸಬೇಕು ಅಂತ ಹೇಳಿ ಅವರು ಬಸದಿಯವರು ಕೇಳ್ಕೊಂಡಾಗ ಅವ್ನು ಮಾಡೋದಿಲ್ಲ. ಅದು ಜಗಳ ದೊಡ್ಡದಾಗಿ ಇಡೀ ಸುತ್ತಮುತ್ತಿನ ಗ್ರಾಮದ ಮಹಾಮಹತ್ತಿನ ಜನರೆಲ್ಲರೂ ಸೇರಿಕೊಂಡು ಎಂಥ ಒಂದು ಒಳ್ಳೆಯ ಸಹಿಷ್ಣುತೆಯ ಒಂದು ತೀರ್ಮಾನವನ್ನು ತಗೊಳ್ತಾರೆ ಅಂತ ನೋಡಿದಾಗ ನಮ್ಮ ಮಹಾಕಾವ್ಯಗಳ ಒಳಗಡೆಗೆ, ಸಾಹಿತ್ಯದೊಳಗೆ ಇಂಥದ್ದು ನಮಗೆಲ್ಲ ಬುಕ್ಕರಾಯನ ಶಾಸನ ಇತ್ಯಾದಿಗಳಲ್ಲಿ ನೋಡ್ತೇವೆ, ಸಿಕ್ಕೋದಿಲ್ಲ. ಎಷ್ಟು ವಿವೇಕಿಗಳಾಗಿ, ಎಷ್ಟು ಸಹಿಷ್ಣುತೆ ಇದ್ದು ಪರಧರ್ಮ, ಪರಮತಗಳ ಬಗೆಗೆ ಒಂದು ಅಪ್ಯಾಯತೆಯಲ್ಲಿ ಅವರನ್ನು ಒಳಗೊಳ್ಳುವ ಗುಣ ಗ್ರಾಮ ಜೀವನದಲ್ಲಿ ಇತ್ತು ಅನ್ನುವುದನ್ನು ನೋಡೋಕ್ಕೆ ಅಲ್ಲಿ ಉದಾಹರಣೆ ಆಗುತ್ತೆ. ಅವರವರ ದೈವಗಳಿಗೆ ಅವರವರಿಗೆ ಬೇಕಾದಂತೆ ಪೂಜಿಸ್ಕೊಳ್ಳೋದಕ್ಕೆ, ಆರಾಧನೆ ಮಾಡೋದಕ್ಕೆ ಅವಕಾಶಗಳಿರಬೇಕು. ಯಾವುದೇ ಕಾರಣಕ್ಕೂ ಮತ್ತೊಬ್ಬರದಲ್ಲಿ ತಲೆಯನ್ನು ತೂರಿಸಿದ್ರೆ ಅವರು ಧರ್ಮದ್ರೋಹಿಗಳಾಗ್ತಾರೆ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿದ್ರು. ಇಂಥ ತೀರ್ಮಾನಗಳಿದೆಯಲ್ಲ, ಇವತ್ತು ಒಂದು ಕೋರ್ಟಿಗೆ ಹೋದ್ರೂ ಕೂಡ ಇಂಥ ನ್ಯಾಯಯುತ ತೀರ್ಮಾನಗಳು ಸಿಗಲ್ಲ. ಇನ್ನೊಂದು ಮಾತನ್ನು ನಾನು ಇಲ್ಲಿ ಹೇಳಕ್ ಹೋಗ್ತೀನಿ. ನ್ಯಾಯದಾನ ಅನ್ನುವಂಥದ್ದಕ್ಕೆ ನಮಗಾದ ಅನ್ಯಾಯವನ್ನು ಯಾರ ಹತ್ರ ಕೇಳ್ಕೋಬೇಕು ಅಂತಂದಾಗ ಒಬ್ಬ ಬೊಮ್ಮನ ನಾಯಕಿತಿ ಅಂತ ಬರ್ತಾಳೆ. ಇದನ್ನಂತೂ ನಾನು ನಿಮಗೆ ಹೇಳಲೇಬೇಕು. ಸಾಮಾನ್ಯವಳು, ಅವಳು ಅರಸೀಕೆರೆ ತಾಲೂಕಿನ ಹಲಗೂರು ಅನ್ನುವಂಥ ಊರಿನ ಒಬ್ಬ ಗೌಡನ ಹೆಂಡತಿ. ಅವನು ಸತ್ತೋದ ಕೂಡಲೇ ಆ ಗೌಡಿಗೆ ಸಂಬಂಧಪಟ್ಟ ಸವಲತ್ತುಗಳೆಲ್ಲವನ್ನು ಅವಳಿಂದ, ಅವರ ಕುಟುಂಬದಿಂದ ಕಿತ್ಕೊಂಡು ಅವಳಿಗೆ ಅನ್ಯಾಯ ಮಾಡಿದಾಗ ಆ ಹೆಣ್ಮಗಳು ಖಂಡಿತವಾಗೂ ಹತ್ಕೊಂಡು ಕೂತ್ಕೊಳ್ಳಿಲ್ಲ. ಅವಳು ಇಡೀ ಆ ಪರಿಸರದಲ್ಲಿ ಇದ್ದಂಥ ಎಲ್ಲ ಬಗೆಯ ಸಂಘಗಳವರನ್ನು, ಎಂಟು ಹಿಟ್ಟು ಕೋಲಾಳಗಳ ಸಂಘಗಳಿರ್ಬೋದು, ವ್ಯಾಪಾರಿ ಸಂಘಗಳಿರ್ಬೋದು, ಚೌಗಾವೆಯವರಿರ್ಬೋದು, ಆ ಕಾಲದಲ್ಲಿ ಇದ್ದಂತಹ ಗ್ರಾಮ ಸಭೆಗಳು ಅಂತೇನೋ ನಾವು ಕರಿತೀವಿ, ಅವ್ರನ್ನೆಲ್ಲ ಕರೆಸಿ ಒಂದು ದೊಡ್ಡ ವಾದವನ್ನು ಮಾಡ್ತಾರೆ. ಆ ವಾದವನ್ನು ಮಾಡಿ ಆ ಒಂದು ಸಭೆಯ ತೀರ್ಮಾನ ಏನು ಗೊತ್ತಾ? ಇನ್ನು ಮುಂದೆ ಗೌಡಿಗೆ ಗೌಡನ ಪೆನ್ನಿಂಗಂ ಸಲ್ಲುವುದು. ಇವತ್ತು 33% ರಿಸರ್ವೇಷನ್ ತಗೊಳ್ಬೇಕಾದ್ರೆ ಎಷ್ಟು ವರ್ಷ ಹೋರಾಡಿದ್ರು ಅದು ಆಗಲಿಲ್ಲ. ಆದರೆ 12ನೇ ಶತಮಾನದೊಬ್ಬ ಸಾಮಾನ್ಯ ಹೆಣ್ಣು ಮಗಳು ಒಂದು ಐತಿಹಾಸಿಕ ತೀರ್ಪು ಒಂದು ಸಭೆಯಲ್ಲಿ ಮಾಡುವ ಹಾಗೆ ಅವಳು ಮಾಡ್ತಾಳೆ ಅನ್ನೋದಿದೆಯಲ್ಲ, ಅದು ಮುಖ್ಯ. ಇವತ್ತು ಎಷ್ಟೋ ಸತಿ ನಮ್ಮ ಮಹಿಳಾ ಚಿಂತಕಿರಿ ಇಂಥವ್ರುಗಳನ್ನು ಗಮನಿಸಲ್ಲ. ತಮ್ಮ ಹಕ್ಕಿಗಾಗಿ, ತಮ್ಮ ನ್ಯಾಯಕ್ಕಾಗಿ ಚಕ್ರವರ್ತಿಯವರೆಗೂ ಹೋಗಿರುವಂಥ ಹೆಣ್ಣು ಮಕ್ಕಳಿದ್ದಾರೆ. ಕನಕವೇ ಅಂತಕ್ಕಂಥವಳು ನನ್ನ ಗಂಡ ಕೊಟ್ಟಿದ್ದಂಥ ದಾನ ಧರ್ಮ ದತ್ತಿ ಇದಕ್ಕಿತ್ತು. ಆದರೆ ರಾಜ ಬದಲಾದ ತಕ್ಷಣ ಇವರು ಬದಲಾಗಿದ್ದಾರೆ.
ನನಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹೊಸದಾಗಿ ಪಟ್ಟವೇರಿದ ರಾಜನ ಹತ್ರ ಹೋಗಿ ನ್ಯಾಯ ತಗೊಂಡು ಬರ್ತಾರೆ. ಸೊ ಈ ಥರ ಬರೀ ಹೆಣ್ಮಕ್ಳ ಬಗೆಗೆ ನಾನು ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ, ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾದಂಥ ಮನುಷ್ಯ. ಮತ್ತು ನಮ್ಮ ಸಾವಿರಾರು ಬರಹವಿಲ್ಲದ ಸ್ಮಾರಕ ಶಿಲೆಗಳೆಲ್ಲವೂ ಯಾವುದು ಎಲೈಟ್ ಕ್ಲಾಸ್ಗಳ ಸ್ಮಾರಕ ಅಲ್ಲ, ಅದು ಅವೆಲ್ಲವೂ ಅತಿ ಸಾಮಾನ್ಯರಲ್ಲಿ ಸಾಮಾನ್ಯರಾದ ಯೋಧರಾದ ಆ ಹೋರಾಟಗಾರರ ಒಂದು ವೀರರಾದ ತಮ್ಮ ಪ್ರಾಣ ತ್ಯಾಗ ಮಾಡಿದಂತಹ ವೀರರು. ಎಂಥ ಒಂದು ಬದ್ಧತೆ ಇರ್ತಕ್ಕಂಥವ್ರು, ತನ್ನ ಗ್ರಾಮಕ್ಕೆ, ತನ್ನ ಗ್ರಾಮದ ಒಂದು ಮಾನ ಕಾಪಾಡೋದಕ್ಕೆ. ನಮ್ಮ ಆ ಗ್ರಾಮದ ತುರುಗಳನ್ನು ಕಳ್ಳರ ಕರ್ಕೊಂಡು ಹೋದಾಗ ಯಾವ ತಯಾರಿಯೂ ಇಲ್ಲದೆ ಹೋಗಿ ಪ್ರಾಣ ತ್ಯಾಗ ಮಾಡಿದಂಥ ಸಾಮಾನ್ಯ ಜನರ ಇವತ್ತು ಗ್ರಾಮಗಳು ವೀರಗಾರರ ಗುಡಿಗಳಲ್ಲಿ ಪೂಜಿಸ್ತಾ ಇದ್ದಾರೆ. ಅವರಿಗೆ ಯಾವ ಕೃಷ್ಣದೇವರಾಯ ಗೊತ್ತಿಲ್ಲ, ಆದರೆ ಅವರವರ ಗ್ರಾಮದ ಈ ಸಾಂಸ್ಕೃತಿಕ ನಾಯಕರು ತಮ್ಮ ಅಪತ್ಯಗಾದವರು, ತಮ್ಮ ಕಣ್ಣೀರು ಒರೆಸಿದಂಥವ್ರು ಯಾರು ದೊಡ್ಡ ಮನುಷ್ಯರಾಗಿಲ್ಲ, ಯಾವ ರಾಜನೂ ಅವ್ರನ್ನ ಕಾಪಾಡಲಿಲ್ಲ, ಸ್ಥಳೀಯ ಸಾಮಾನ್ಯರೇ ಕಾಪಾಡಿರೋದು. ಅದರಲ್ಲಿ ಲಕ್ಷ್ಮಣ ಗಾವಂಡಿ ಅಂತ ಒಬ್ಳು ಬರ್ತಾಳೆ. ಊರಿನಲ್ಲಿ ಅವತ್ತೇನು ಗಂಡಸರು ಇದ್ರೋ ಇಲ್ಲೋ ಗೊತ್ತಿಲ್ಲ, ಅವಳು ಎಮ್ಮೆಗಳನ್ನ ದನಗಳನ್ನೆಲ್ಲ ಕಳ್ಳರು ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ತಾನೇ ಆ ಬಿಲ್ಲು ಬಾಣಗಳನ್ನ ಇಟ್ಕೊಂಡು ಲಕ್ಷ್ಮಮ್ಮ ಗಾವಂಡಿ ತನ್ನ ಊರಿನ ಎಮ್ಮೆಗಳನ್ನ ದನಗಳನ್ನ ಕಾಪಾಡ್ಕೊಳ್ಳೋಕೆ ಹೋರಾಡಿ ಸಾಯ್ತಾಳೆ. ಅವಳನ್ನು ನಾನು ಅಸಾಮಾನ್ಯಳು ಅಂತಲೇ ಕರೆಯೋಕೆ ಇಷ್ಟಪಡ್ತೀನಿ. ಹಾಗಾಗಿ ಇಂಥ ಸಣ್ಣ ಸಣ್ಣದು ಇಂಥ ನೂರಾರು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೋದು. ಇಲ್ಲಿ ನ್ಯಾಯ ತೀರ್ಪುಗಳಿರ್ಬೋದು, ಸ್ತ್ರೀಯರಿರ್ಬೋದು, ಅವರ ಒಂದು ಸಾಮಾಜಿಕ ಕ್ರಿಯೆ, ಅವರು ಎಷ್ಟರ ಮಟ್ಟಿಗೆ ತಮ್ಮ ಹಿರಿಯರ ಪ್ರೀತಿ ಪಾತ್ರರ ನೆನಪುಗಳನ್ನು ಸಮಾಜಮುಖಿಯಾಗಿ ಕೆರೆ ಕಟ್ಟಿಸುವ ಮುಖಾಂತರ, ಅನ್ನದಾನವನ್ನು ಮಾಡೋದ್ರ ಮುಖಾಂತರ, ಅನ್ನಚಿತ್ರ ಮಾಡೋದ್ರ ಮುಖಾಂತರ ಮಾಡಿದರು. ಹೋಟೆಲ್ಗಳಿಲ್ಲದ ಕಾಲ ನಮ್ಮ ಸಂಸ್ಕೃತಿ ಯಾವತ್ತೂ ನಾವು ಅನ್ನವನ್ನು ಮಾರಿದವರಲ್ಲ. ಅದಕ್ಕೆ ಕಾರಣ ಏನಂದರೆ ಇಂಥ ಸಾಮಾನ್ಯರು ಅವರು ತಮ್ಮ ಒಂದು ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಇಡೀ ಶಾಸನಗಳನ್ನು ಹೀಗೆ ನಾವು ಕಿಂಗ್ಸ್ ಹಿಸ್ಟ್ರಿಯನ್ನು ಮಾತ್ರ ಬರೆಯೋದಕ್ಕೆ ಬಳಸದೆ ಸಂಸ್ಕೃತಿ ಚಿಂತನೆಗಾಗಿ ಚಿದಾನಂದ ಮೂರ್ತಿ ಅಂತವರೆಲ್ಲ ಬಳಸಿದ್ರು. ಅಲ್ಲಿಯೂ ಕೂಡ ಮತ್ತೆ ಕೆನೆಪದರದ ದೃಷ್ಟಿಕೋನದಿಂದಲೇ ಅವುಗಳನ್ನು ವೈಭವೀಕರಿಸಿ ವರ್ಣಿಸಿದ್ದಿದೆ. ಅದಲ್ಲದೆ ಸಾಮಾನ್ಯರ ಸಹಜವಾದ ಬದುಕಿನ ತಲ್ಲಣಗಳನ್ನು, ಅವರ ಒಂದು ಕೊಡುಗೆಯನ್ನು, ಸಹಿಷ್ಣುತೆಯನ್ನು, ಸಹಬಾಳ್ವೆಯನ್ನು, ಅಲ್ಲಿ ಬರುವ ವೃತ್ತಿವೀರರುಗಳನ್ನು, ನೈಪುಣ್ಯತೆ ಉಳ್ಳಂತಹ ಜನರನ್ನು, ಎರಡು ಕೈಲಿ ನಾನು ಏಕಕಾಲದಲ್ಲಿ ಬರಿತೀನಿ ಎನ್ನುವಂಥ ಒಬ್ಬ ವಿಶೇಷನಾದಂತಹ ಶೀಘ್ರ ಲಿಪಿಕಾರ ಬರ್ತಾನೆ. ಅಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ತರಹದ ನೈಪುಣ್ಯತೆ ಇರ್ತಕ್ಕಂತಹ ಕೌಶಲ ಇರ್ತಕ್ಕಂಥ ಜನರೆಲ್ಲ ಬರ್ತಾರೆ. ಅಂತಹ ಶಿಲ್ಪಿಗಳು, ಅಂತಹ ಒಂದು ನೋಟಕಾರರಿರ್ಬೋದು, ಅಂತಹ ದೇವದಾಸಿಯರಿರ್ಬೋದು, ಅಂತಹ ಮೊಖಾರಿಗಳು, ಅಂದರೆ ಆ ಕಾಲದ ಕಲೆ ಅನ್ನುವುದನ್ನು ಮುಂದೆ ತಗೊಂಡು ಹೋದಂಥವ್ರು, ಅವರುಗಳ ವಂಶಗಳು 7 ತಲೆಮಾರಿನ 7ನೇ ಶತಮಾನದ ಒಂದು ಶಾಸನ ವಿನಾಪೋಟಿ ಅಂತ ಬರ್ತಾಳೆ. ಅವಳೊಬ್ಬ ಪಾತ್ರದ ಹೆಣ್ಣು. ನಮ್ಮ ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿ ಒಬ್ಬ ಆನೆಯ ಮಾಳವೆ ಎನ್ನುವ ಪಾತ್ರದ ಹೆಣ್ಣು ಮಗಳು ಬರ್ತಾಳೆ. ಅವಳು ಪಾತ್ರವನ್ನು ಹೇಗೆ ಮಾಡ್ತಿದ್ಲೋ, ಅವಳ ನೃತ್ಯ ಹೇಗಿರ್ತಿತ್ತೋ ಹಾಡುಗಾರಿಕೆ ಗೊತ್ತಿಲ್ಲ, ಆದರೆ ಆಕೆ ಆ ದೇವಾಲಯದಲ್ಲಿ ನಡೆಯುವಂತಹ ವಿದ್ಯಾದಾನಕ್ಕೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದಾಳೆ. ಸೊ ನಾನು ಏನನ್ನ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತಂದರೆ, ಸಾಹಿತ್ಯವನ್ನು ಇದುವರೆಗೆ ನಾವು ನೋಡ್ತಾ ಇದ್ದಂತಹ ಕೇಂದ್ರದಿಂದ ಸರಿದು ಒಂದಷ್ಟು ಅಂಚುಗಳಿಂದ ಶ್ರಮಿಗಳ ಬದುಕಿನ ಕಡೆಯಿಂದ ನಾವು ಮತ್ತೆ ನೋಡಕ್ಕೆ ಹೊರಟಾಗ ಶಾಸನಗಳು ಖಂಡಿತವಾಗಿಯೂ ಕೂಡ ಈ ಎಲೈಟ್ ಕ್ಲಾಸ್ನ ಮೌತ್ ಪೀಸ್ ಅಲ್ಲ, ಅಥವಾ ಈ ಒಂದು ಸಮಾಜದ ಸವಲತ್ತು ಪಡೆದಂಥವರ ಧ್ವನಿಗಳಾಗಿ ಅಷ್ಟೇ ಖಂಡಿತ ಶಾಸನಗಳಿಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಉದಾಹರಣೆಗಳನ್ನು ನಾನು ಬೆಳೆಸ್ತಾ ಹೋಗೋದಿಲ್ಲ. ಹೀಗೆ ಜಗತ್ತಿನಾದ್ಯಂತ ಶ್ರೀಸಾಮಾನ್ಯನೇ ಮಾನ್ಯ ಅನ್ನುವಂಥದ್ದು 18-19ನೇ ಶತಮಾನದಿಂದ ಅವನ ಕಡೆಗೆ ಗಮನ ಕೊಡ್ತಾ, ಏನು ರೂಸೋ, ವೋಲ್ಟರ್ ಇಂಥವ್ರು ಕಳೆದ್ರೆ, ಅಥವಾ ನಮ್ಮ ಟಾಲ್ಸ್ಟಾಯ್ ಅಂಥವರು, ಡಿಕನ್ಸ್ ಅಂಥವರು ಅದನ್ನು ಗುರುತಿಸ್ತಾ ಹೋದರು. ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ 1949ರ ಹೊತ್ತಿಗೆ ಕಾಮನ್ ಮ್ಯಾನ್ ಅನ್ನುವಂಥದ್ದು, ಯುದ್ಧಾನಂತರಗಳ ಕಾಲದಲ್ಲಿ ಜಗತ್ತಿನಾದ್ಯಂತ ಆ ಕಾಮನ್ ಮ್ಯಾನ್, ಸಾಮಾನ್ಯ ಮನುಷ್ಯನ ಎಲ್ಲ ಸಂಕಟಗಳನ್ನು ಚಿತ್ರಿಸಬೇಕು, ಅದು ಸಾಹಿತ್ಯದ ಒಂದು ಜವಾಬ್ದಾರಿ ಎನ್ನುವ ಹಾಗೆ ಮಾತನಾಡಿದಂಥ ಲೇಖನಗಳು ಬರೋಕ್ಕೆ ಶುರುವಾಗುತ್ತೆ. ಅದರ ಪ್ರಭಾವದಿಂದ ಇವತ್ತು ಕನ್ನಡ ಸಾಹಿತ್ಯದಲ್ಲೂ ಕೂಡ ಶ್ರೀಸಾಮಾನ್ಯ ಮಾನ್ಯನಾಗಿದ್ದಾನೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಂತೂ ಅವನೇ ಮುಖ್ಯ, ಅವನೇ ಕೇಂದ್ರ. 70ರ ದಶಕದ ಹೊತ್ತಿಗೆ ಮತ್ತೆ ಅದರಲ್ಲೂ ಅಂಚಿಗೆ ಸರಿದವರ ಕಡೆಗೆ ನಾವು ಗಮನವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಹೋದ್ವು. ಈ 1000 ವರ್ಷಗಳಲ್ಲಿ ಕಾವ್ಯಗಳಲ್ಲಿ
ಒಂದು ವಿಶೇಷವಾದ ಕ್ಲಾಸಿಕಲ್ ಲಿಟ್ರೇಚರ್ಗಿಂತ 12ನೇ ಶತಮಾನದಲ್ಲಿ ಹೇಗೆ ಮತ್ತೆ ಸಮಾಜ ಅಂತಕ್ಕಂಥದ್ದು ಸಾಮಾನ್ಯ ಮನುಷ್ಯನ ಕಡೆಗೆ ಸಾಹಿತ್ಯ ತಿರುಗಿತು ಅನ್ನುವಂಥದ್ದನ್ನು ಮಾತಾಡಬೇಕಾಗಿದ್ದಂಥ ನಮ್ಮ ಮತ್ತೊಬ್ಬ ಮಾತುಗಾರರು ಇವತ್ತು ಬಂದಿಲ್ಲ. ತಮಗೆಲ್ಲರಿಗೂ ಗೊತ್ತಿದೆ, ಕನ್ನಡ ಸಾಹಿತ್ಯದ ಹೊರಳು ದಾರಿಗಳಲ್ಲಿ ಈ ಸಾಮಾನ್ಯ ಮನುಷ್ಯನ ಕಡೆಗೆ ಮಧ್ಯಕಾಲೀನ ಸಾಹಿತ್ಯ ಹೆಚ್ಚಾಗಿ ಗಮನಿಸ್ತು, ನೋಡ್ತಾ ಹೋಯಿತು, ಅವನ ಬದುಕನ್ನು ಚಿತ್ರಣ ಮಾಡ್ತಾ ಹೋಯಿತು ಅಂತ ಹೇಳ್ಬೋದು. ಇದಲ್ಲದೆ ಶಾಸನಗಳು ಅಷ್ಟೇ ಅಲ್ಲದೆ ಬಹಳ ಮುಖ್ಯವಾಗಿ ಇತ್ತೀಚೆಗಷ್ಟೇ ಆರ್ಕಿಯೋಸ್ ಅವರು ಬಿಡುಗಡೆ ಮಾಡ್ತಿರುವಂಥ ಎಲ್ಲ ದಾಖಲೆಗಳು, ಮಠಮಾನ್ಯಗಳ ದಾಖಲೆಗಳಲ್ಲಿ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸತಿ ಪದ್ಧತಿ ನಿರ್ಮೂಲನ ಆದಮೇಲೆ ಆ ಎಲ್ಲ ವಿಧವೆಯರ ಕಥೆ ಏನಾಯಿತು ಅಂತ ಯಾವ ಸಾಹಿತ್ಯದಲ್ಲೂ ನಮ್ಗೆ ಸಿಗಲ್ಲ. ಎಲ್ಲೋ ನಮ್ಮ ಪಣಿಯಮ್ಮ ಅತ್ತೆ ಇತ್ಯಾದಿಗಳು ಒಂದಷ್ಟು ಕಾವ್ಯಗಳು ನಮಗೆ ಕಾದಂಬರಿಗಳು ಸಿಗುತ್ತವೆ. ಅಲ್ಲಿ ನಿಮಗೆ ಜೆನ್ಯೂನ್ ಆದ ಕೇಸ್ ಸ್ಟಡಿಗಳು ಸಿಗುತ್ತೆ. ಅಂತಹ ವಿಧವೆಯರಿಗೆ, ಉಳಿದುಕೊಂಡ ವಿಧವೆಯರ ಸ್ಥಿತಿ ಏನಾಯಿತು, ಅವರ ಪರಿಸ್ಥಿತಿ ಏನಾಯಿತು, ಕುಟುಂಬದ ಮೇಲೆ ಹೇಗೆ ಅವರನ್ನು ನಡೆಸ್ಕೊಂಡ್ರು ಅನ್ನುವುದಕ್ಕೆ, ಅವರಿಗೆ ಘಟಸ್ಫೋಟಗಳನ್ನು ಮಾಡಿಸಿದಂತಹ, ಮಕ್ಕಳಿಂದಲೇ ತಿಥಿ ಮಾಡಿಸಿ ಅವರಿಗೆ ಅನೇಕ ಬಗೆಯಲ್ಲಿ ಹಿಂಸೆಗಳನ್ನು ಕೊಟ್ಟಂತಹ ದಾಖಲೆಗಳು, ದೂರುಗಳು ಮಠಮಾನ್ಯಗಳಲ್ಲಿ ಸಿಗ್ತಾ ಹೋಗುತ್ತೆ. ಸಣ್ಣ ಸಣ್ಣ ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಮಾಡ್ತಾರೆ, ಕನ್ಯೆಯರ ವಿವಾಹ ಮತ್ತು ತೆರಿಗೆಯ ಬಗೆಗಿನ ಸಂಕಟಗಳು ಬರುತ್ತೆ. ಇಷ್ಟೇ ಹೇಳಿದ್ರೆ ಬರೀ ಸಾಧನೆ ಮಾಡಿದವ್ರ ಬಗ್ಗೆ ಹೇಳುತ್ತಂದ್ರೆ ಹಾಗಲ್ಲ. ಶಾಸನಗಳಲ್ಲಿ ಇನ್ನೊಂದು ಮಾತು ಹೇಳ್ತೇನೆ, ಶಾಸನಗಳಲ್ಲಿ ಒಬ್ಬ ನಿಷ್ಠಾವಂತ ಮುನಿಯನ್ನ ಹೊಗಳಿರೋ ಹಾಗೇನೆ ತನ್ನ ಜಟೆಯ ಒಳಗಡೆಗೆ ಹಣವನ್ನ ಬಚ್ಚಿಟ್ಟುಕೊಂಡು ತನ್ನ ಪ್ರಿಯಪಾತ್ರ ಹೆಣ್ಣುಗಳಿಗೆ ಕೊಡ್ತಾ ಇದ್ದಂತಹ ಕಳ್ಳಮಠಾಧೀಶರುಗಳ ಬಗೆಗೂ ಶಾಸನ ಹೇಳಿದೆ. ಹಾಗೆಯೇ ಮನೆಯಲ್ಲೇ ಇದ್ಕೊಂಡು ನೂರಾರು ತರಹದ ರೆಸ್ಟ್ರಿಕ್ಷನ್ಸ್, ಉಸಿರು ಕಟ್ಟೋ ವಾತಾವರಣ ಒಂಚೂರು ಬಿಡಿಸ್ಕೋಬೇಕು ಅಂತೇಳಿ ಹೆಣ್ಮಕ್ಳು ಹೇಗೆ ನೆಪ ಮಾಡಿ ಹೊರಗೆ ಹೋಗೋ ಪ್ರಯತ್ನ ಮಾಡ್ತಿದ್ರು ಅನ್ನೋದನ್ನ ಪತಿವ್ರತೆಯರನ್ನು ವರ್ಣಿಸಿರುವ ಇದೇ ಶಾಸನಗಳು. ಬಾಳಕಾಯಿ ತಗೊಂಡು ಬರ್ತೀವಿ ಅಂದ್ರೆ ತರಕಾರಿ ತರ್ತೀನಿ ನೆಪ ಮಾಡಿಕೊಂಡು ಹೆಣ್ಮಕ್ಳು ಸಂತೆಗೆ ಹೋಗ್ತಿದ್ರು, ಮಾರ್ಕೆಟ್ಗೆ ಹೋಗ್ತಿದ್ರು ಅನ್ನೋ ಶಾಸನದ ಹೇಳಿ. ಅರಿಶಿನ ಕುಂಕುಮಕ್ಕೆ ಕರೆದಿದ್ದಾರೆ, ಹಾಗಾಗಿ ಹೋಗಿ ಬರ್ತೀನಿ ಅಂತೇಳಿ ಒಂದು ನೆಪವನ್ನ ಹುಡುಕಿ ಹೊರಗೆ ಹೋಗ್ತಾ ಇದ್ದ, ಒಂದಿಷ್ಟು ಹೊಸ ಗಾಳಿ ತಮ್ಮ ತೆರೆಕೊಳ್ತಿದ್ದ ಹೆಣ್ಮಕ್ಳ ಬಗೆಗೂ ಹೇಳಿದ್ರು. ಸೊ ಪತಿವ್ರತೆಯರಷ್ಟನ್ನೇ ಹೋಗಲಿಲ್ಲ, ಬರೀ ವೀರರಷ್ಟನ್ನೇ ಹೋಗಲಿಲ್ಲ, ನೈಷ್ಠಿಕರಷ್ಟನ್ನೇ ಹೋಗಲಿಲ್ಲ, ಅದರಿಂದ ಹಿಂದೆ ಸರಿದ ಹೇಡಿಗಳ ಬಗೆಗೂ ಹೇಳುತ್ತೆ, ಅಥವಾ ಹೊಸ ದಾರಿಗಳನ್ನು, ಕಳ್ಳ ದಾರಿಗಳನ್ನು ಹಿಡಿದಂಥವ್ರ ಬಗೆಗೂ ಹೇಳುತ್ತೆ. ಮಠ ಎಲ್ಲೂ ಕೂಡ ವೈಭವೀಕರಣವಷ್ಟೇ ಅಲ್ಲ, ಅದರ ಆಚೆಗೆ ಸತ್ಯದ ಕಡೆಗೂ ಕೂಡ ಶಾಸನಗಳು ದಾಖಲಿಸಿದೆ. ಒಂದೊಂದು ಉದಾಹರಣೆಗಳನ್ನ ನಾನು ಬೆಳೆಸ್ತಾ ಹೋಗ್ಬೋದು ಅಂತ ಅನ್ಕೊಳ್ತೀನಿ, ಸಮಯ ಇಲ್ಲ. ತಾವೆಲ್ಲರೂ ಕೂಡ ಸಾಹಿತ್ಯ, ಕನ್ನಡ ಸಾಹಿತ್ಯದ ಒಳಗೆ ಶ್ರೀಸಾಮಾನ್ಯನನ್ನ ಹುಡುಕ್ತಾ ಅವನ ಬದುಕಿನ ಸಹಜ ಮಿಡಿತಗಳೇನು ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಈ ನಮ್ಮ ಪ್ಯಾರಲಲ್ ಆಗಿ 5ನೇ ಶತಮಾನದಿಂದ 19ನೇ ಶತಮಾನದವರೆಗೂ ಸಿಕ್ಕುವ ಈ ಪರ್ಯಾಯ ಬರಹ ಇದೆಯಲ್ಲ, ದಾಖಲೆಗಳಿದೆಯಲ್ಲ, ದಯಮಾಡಿ ಅದು ಕಟ್ಟಿಕೊಡುವ ಸಂಗತಿಗಳು, ಅವುಗಳಲ್ಲಿರ್ತಕ್ಕಂಥ ಘಟನಾವಳಿಗಳು, ಅಲ್ಲಿನ ಸಾಮಾನ್ಯ ಮನುಷ್ಯರು ಪಲ್ಲಟಗಳು ಎಲ್ಲವನ್ನ ತಿಳ್ಕೊಳ್ಳೋಕ್ಕೆ ಬಹಳ ಅಪೂರ್ವವಾದ ಮಾಹಿತಿಗಳದ್ರಲ್ಲಿ ಇದೆ. ತಮ್ಮೆಲ್ಲರ ಗಮನ ಆ ಕಡೆಗೂ ಹೋಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಕನ್ನಡ ಕಾವ್ಯಗಳಲ್ಲಿ ಶ್ರೀಸಾಮಾನ್ಯನ ಹುಡುಕಾಟ ಅಂತಂದಾಗ ಅದು ಬಹಳ ವಿಸ್ತೃತವಾದಂತಹ ವ್ಯಾಪ್ತಿ ಉಳ್ಳದು ಅಂತ ನನಗನ್ನಿಸ್ತದೆ. ಯಾಕಂದರೆ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಗದ್ಯವಾಗಲಿ ಪದ್ಯವಾಗಲಿ ಎರಡೂ ಕೂಡ ಕಾವ್ಯ ಅಂತಲೇ ಅನಿಸ್ಕೊಳ್ತಾ ಇತ್ತು. ಪದ್ಯ ಕಾವ್ಯಗಳು, ಗದ್ಯ ಕಾವ್ಯಗಳು ಅನ್ನುವಂತಹ ಕಡೆಗಳಲ್ಲಿ ಯಾವುದೇ ಸೃಜನಶೀಲ ಬರಹ ಅದು ಯಾವುದೇ ಫಾರ್ಮ್ನಲ್ಲಿದ್ದರೂ ಕೂಡ ಅದನ್ನು ಕಾವ್ಯ ಅಂತಲೇ ಕರೀತಾ ಇದ್ದಂತಹ ರೂಢಿ ಇದ್ದದ್ರಿಂದ ಈ ಹಿನ್ನೆಲೆಯಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಅಂತಂದರೆ ಅದು ಗದ್ಯ ಮತ್ತು ಪದ್ಯ ಈ ಎರಡೂ ರೂಪಗಳಲ್ಲಿ ರಚನೆಯಾದಂತಹ ಸಾಹಿತ್ಯ ಅಂತ ಭಾವಿಸ್ತಾ ಒಟ್ಟಂತದಲ್ಲಿ ನಾವು ಅದನ್ನು ಗಮನಿಸಬೇಕಾಗಿ ಬರುತ್ತೆ. ಹಾಗಾಗಿ ಪ್ರಾಚೀನ ಸಾಹಿತ್ಯದಲ್ಲಿ ಬಂದಂತಹ ಗದ್ಯ ಕೃತಿಗಳು, ಕಾವ್ಯ ಕೃತಿಗಳು, ನಡುಗನ್ನಡ ಸಾಹಿತ್ಯದಲ್ಲಿ ಬಂದಂತಹ ಕಾವ್ಯಗಳು ಮತ್ತು ಹೊಸಗನ್ನಡ ಕಾಲದ ಮಹಾಕಾವ್ಯಗಳನ್ನು ಗಮನಿಸ್ತಾ ನನ್ನ ವಿಚಾರ ಮಂಡನೆಯನ್ನು ನಿಮ್ಮ ಮುಂದಿಡಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡ ಕಾವ್ಯಗಳನ್ನು ಒಟ್ಟಾಗಿ ಅನುಲಕ್ಷಿಸಿ ಪ್ರಸ್ತುತ ವಿಷಯದ ಅಧ್ಯಯನದ ದೃಷ್ಟಿಯಿಂದ ಒಟ್ಟು ಕನ್ನಡ ಕಾವ್ಯಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ 3 ಘಟ್ಟಗಳಾಗಿ ವಿಂಗಡಿಸಿಕೊಳ್ಳಲಾಗಿದೆ, ವರ್ಗೀಕರಿಸಿಕೊಳ್ಳಲಾಗಿದೆ. ಜೊತೆಗೆ ಆಯಾ ಕಾಲಘಟ್ಟಗಳ ಯುಗಧರ್ಮಗಳು ಮತ್ತು ತಾತ್ವಿಕತೆಗಳನ್ನು ಕೂಡ ಇಲ್ಲಿ ಪ್ರಧಾನವಾಗಿ
ಕಾವ್ಯದ ಆರಂಭದಿಂದ 12ನೇ ಶತಮಾನದ ಸಾಮಾಜಿಕ ಚಳುವಳಿಯವರೆಗೆ ಬಂದಂತಹ ಕಾವ್ಯಗಳು. ಎರಡನೇ ಘಟ್ಟ ಸಮಾಜ ಆರ್ಥಿಕ ಚಳುವಳಿ ಏನು 12ನೇ ಶತಮಾನದಲ್ಲಿ ನಡೆಯಿತು, ಅದರ ನಂತರದ ಕಾಲಾವಧಿಯಿಂದ ಆಧುನಿಕ ಸಾಹಿತ್ಯದ ಆರಂಭದವರೆಗಿನ ಕಾವ್ಯಗಳು. ಮತ್ತು ಮೂರನೇ ಘಟ್ಟ ಆಧುನಿಕ ಕನ್ನಡ ಕಾವ್ಯಗಳು 20ನೇ ಶತಮಾನದಲ್ಲಿ ರಚನೆಗೊಂಡಂತಹವು. ಈ ಮೂರು ಅಂಶಗಳನ್ನು ವಿಶ್ಲೇಷಿಸಿಕೊಳ್ಳುವಂತಹ ಉದ್ದೇಶದಿಂದ ನನಗೆ ಕೊಟ್ಟಿರುವಂತಹ 15 ನಿಮಿಷಗಳ ಕಾಲದ ಗಡುವನ್ನು ಗಮನಿಸಿಕೊಂಡು ಪ್ರತಿ ಘಟ್ಟದಿಂದ ಕೆಲವು ಪ್ರಾತಿನಿಧಿಕ ಕಾವ್ಯಗಳನ್ನು ಮಾತ್ರ ಇಲ್ಲಿ ಮಂಡನೆಗೆ ಬಳಸಿಕೊಳ್ಳಲಾಗಿದೆ. ಕನ್ನಡ ಕಾವ್ಯ ನಿರ್ಮಿತಿಯ ಆರಂಭ ಕಾಲದ ಉಪಲಬ್ಧ ಕೃತಿಗಳಿಗೆ ಸಂಬಂಧಪಟ್ಟಂತೆ ಅಸಾಮಾನ್ಯರ ಅಬ್ಬರದಲ್ಲಿ ಶ್ರೀಸಾಮಾನ್ಯನ ಹುಡುಕಾಟ ಅನ್ನುವಂಥದ್ದು ನನಗೆ ಅಕ್ಷರಶಃ ಹುಡುಕಾಟವೇ ಆಯಿತು. ಅದರಲ್ಲೂ ವಿಶೇಷವಾಗಿ 10ರಿಂದ 12ನೇ ಶತಮಾನದ ಕಾಲದ ಅರಹಿನಲ್ಲಿ ರಚನೆಗೊಂಡಿರುವಂತಹ ಕಾವ್ಯಕೃತಿಗಳನ್ನು ಅನುಲಕ್ಷಿಸಿ ಹೇಳುವಾಗ ಇದು ನಿಜಕ್ಕೂ ಹೀಗೆ ಗುರುತಿಸ್ಕೊಳ್ಳುವಂತಹದ್ದು ಬಹಳ ಕಷ್ಟದ ಕೆಲಸ ಅಂತ ಅನ್ನಿಸ್ತು. ಯಾಕಂದರೆ ಕವಿ ಶ್ರೀಸಾಮಾನ್ಯನ ದನಿಯಾಗಿ ಖಂಡಿತ ಮಾತಾಡಿದ್ದಾನೆ. ಅದು ಪಂಪ ಆಗಿರ್ಬೋದು, ರನ್ನ ಆಗಿರ್ಬೋದು, ಶಿವಕೋಟ್ಯಾಚಾರ್ಯ ಆಗಿರ್ಬೋದು, ಯಾರೇ ಕನ್ನಡದ ಮಹತ್ವದ ಕವಿ ಸಾಮಾನ್ಯರ ದನಿಯಾಗಿ ಮಾತಾಡಿದ್ದಾನೆ. ಆದರೆ ಸಾಮಾನ್ಯ ಪಾತ್ರಗಳು, ಶ್ರೀಸಾಮಾನ್ಯ ಪಾತ್ರಗಳು ಕಾವ್ಯದ ಒಳಗೆ ಬಂದು ಅವು ಮಾತನಾಡುವಂಥದ್ದು ಬಹಳ ಕಡಿಮೆ ನಮಗೆ ಸಿಗುವಂಥದ್ದು. ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ ನಮಗೆ ಒಂದು ಮಾತನ್ನೇನೋ ಹೇಳುತ್ತೆ. ಕನ್ನಡದ ನಾಡವರ್ಗಳು ಹೇಗಿರ್ತಾರೆ ಅನ್ನುವಂಥದ್ದು. ಪದನರಿತು ನುಡಿಯಲು ನುಡಿದುದನ್ ಅರಿದಾರೆಯಲು ಆರ್ಪರ್ ಆ ನಾಡವರ್ಗಳು ಚದುರರ್ ನಿಜದಿಂ ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತ. ಹೀಗೆ ನಾಡವರ್ಗಳ ಕಲಾಸಕ್ತಿ ಪ್ರಯೋಗ ಪರಿಣಿತಿಗಳನ್ನು ಮೆಚ್ಚಿ ಶ್ರೀ ವಿಜಯ ಹೊಗಳಿದ್ರು ಕೂಡ ಈ ಶ್ರೀಸಾಮಾನ್ಯರು ಕಾವ್ಯ ಕೃತಿಗಳನ್ನು ಬರೆಯೋದಕ್ಕೆ ಅವರಿಗೆ ದೊರೆತಂತಹ ಅವಕಾಶಗಳೆಷ್ಟು, ಮತ್ತು ಹಾಗೆ ಅವರು ಬರೆದದ್ದನ್ನು ಓದಿ ಅದಕ್ಕೆ ಮನ್ನಣೆ ಕೊಟ್ಟಂತಹ ದಾಖಲೆಗಳು ನಮಗೆ ಎಲ್ಲಿ ಸಿಗುತ್ತೆ ಅನ್ನೋಂಥದ್ದನ್ನು ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ. ಜೊತೆಗೆ ಈ ಕಾಲದಲ್ಲಿ ರಚನೆಯಾದಂತಹ ಕಾವ್ಯಕೃತಿಗಳು ಕೂಡ ಶ್ರೀಸಾಮಾನ್ಯನನ್ನ ಮುಖ್ಯ ಭೂಮಿಕೆಯಲ್ಲಿ ಒಳಗೆ ತಂದುಕೊಂಡದ್ದು ಕೂಡ ಸ್ವಲ್ಪ ಮಟ್ಟಿಗೆ ವಿರಳ. ಈ ಮಾತಿಗೆ ಅಪವಾದ ವಡ್ಡಾರಾಧನೆ ಮತ್ತು ಪಂಪ ಭಾರತಗಳು ಇದ್ದೇ ಇರುತ್ತೆ. ಈ ಎರಡೂ ಕಾವ್ಯಗಳಲ್ಲಿ ಸಂದರ್ಭೋಚಿತವಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಶ್ರೀಸಾಮಾನ್ಯನನ್ನು ಗುರುತಿಸುವಂತಹ, ಶ್ರೀಸಾಮಾನ್ಯನ ಮೂಲಕವೇ ಸಾಮಾನ್ಯತೆಯ ಶ್ರೇಷ್ಠತೆಯನ್ನು ಶಕ್ತಿಯನ್ನು ಹೇಳುವಂತಹ ಕೆಲಸಗಳು ನಡೆದಿವೆ. ಈ ಕೆಲವು ಕೃತಿಗಳನ್ನು ಬಿಟ್ಟರೆ ಬಹುತೇಕ ಕೃತಿಗಳಲ್ಲಿ ರಾಜರ, ಮಹಾರಾಜರ, ಮಂತ್ರಿ ಮಹೋದಯರ ಇವರುಗಳ ಬದುಕನ್ನೇ ಹೆಚ್ಚು ಚಿತ್ರಿಸಿರುವಂಥದ್ದು ಕಂಡುಬರುತ್ತೆ. ಶ್ರೀಸಾಮಾನ್ಯನ ನೆಲದ ಬದುಕನ್ನು ಹಾಗೆ ಚಿತ್ರಿಸಿಕೊಟ್ಟಿರುವಂತಹ ಕೃತಿಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ. ಸಮಯದ ಅಭಾವ ಇರೋದ್ರಿಂದ ನಾನು ಒಂದೊಂದು ಕೃತಿಗಳನ್ನು ಹಾಗೆ ಹೇಳಲಿಕ್ಕೆ ಹೋಗಲ್ಲ. ಕೊನೆಯಲ್ಲಿ ಅವಕಾಶ ಕೊಟ್ಟರೆ ಸಮನ್ವಯಕಾರರು ಹೇಳ್ತೇನೆ. ಕೆಲವು ಮುಖ್ಯ ವಿಚಾರಗಳನ್ನು ಹೇಳ್ತಾ ಹೋಗ್ತೇನೆ. ಇಲ್ಲಿ ವಡ್ಡಾರಾಧನೆ ಕಥೆಗಳಲ್ಲಿ ಒಂದು ನಂದಿಮಿತ್ರನ ಪ್ರಸಂಗ ಬರುತ್ತೆ. ಈ ನಂದಿಮಿತ್ರ ಒಬ್ಬ ಜನಸಾಮಾನ್ಯ, ಒಂದು ಅನಾಥ ಹುಡುಗ. ಆತ ಒಬ್ಬ ಕಾಷ್ಟಕೂಟ ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಸಿಗ್ತಾನೆ. ಆತ ಅವನನ್ನು ಎಷ್ಟರ ಮಟ್ಟಿಗೆ ಬಳಸ್ಕೊಳ್ತಾನೆ ಅಂದರೆ ತನ್ನ ಹೆಂಡತಿಗೆ ಹೇಳ್ತಾನೆ, ಇವನಿಗೆ ಅರೆ ಹೊಟ್ಟೆ ಊಟ ಹಾಕಬೇಕು, ಬಟ್ಟೆ ಕೊಡಬಾರ್ದು ಅಂತ. ಅಂದರೆ ಒಬ್ಬ ಸಾಮಾನ್ಯ ಹುಡುಗ ಮೇಲೆ ಬರದ ಹಾಗೆ ಯಾವುದೇ ವೈಚಾರಿಕವಾದ ಅಥವಾ ಯಾವುದೇ ತನ್ನ ಬೆಳವಣಿಗೆಯ ಅಭಿವೃದ್ಧಿಯ ಚಿಂತನೆಯನ್ನು ತಲೆಯೊಳಗಡೆ ಬಿಟ್ಟುಕೊಳ್ಳೋದಕ್ಕೂ ಅವಕಾಶವಾಗದೇ ಇರುವ ಹಾಗೆ ಅವನ ಒಡಲನ್ನು ಒಣಗಿಸುವ ಮೂಲಕ ಅವನ ಅಭ್ಯುದಯವನ್ನು ತಡೆಯುವಂತಹ ವ್ಯವಸ್ಥಿತವಾದಂತಹ ಪ್ರಯತ್ನಗಳು ಅದೆಲ್ಲ ಕಾಲದ ಮೇಲ್ವರ್ಗ ಮೇಲ್ಜಾತಿಗಳಲ್ಲಿ ಇದೆ ಅನ್ನುವಂಥದ್ದು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಬೀದಿ ಬಿದ್ದ ಮಕ್ಕಳು ಗದ್ದಿಗೆ ಏರ್ತಾರೆ ಅನ್ನುವಂತಹ ಏನು ನಮ್ಮ ಜನಪದರ ನಂಬಿಕೆ ಇದೆ. ಹಾಗೆ ನಂದಿಮಿತ್ರ ಈ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಮೀರಿ ಅವನ ಅಭ್ಯುದಯವನ್ನು ಸಾಧಿಸ್ಕೊಳ್ತಾನೆ, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾನೆ. ವಡ್ಡಾರಾಧನೆಯ ಧಾರ್ಮಿಕ ಪರಿವೇಶದ ಒಳಗಡೆ ಅವನ ಈ ಸಾಧನೆ ಬೂದಿ ಮುಚ್ಚಿದ ಕೆಂಡದ ಹಾಗೆ ಹೋಗ್ಬಿಡುತ್ತೆ. ಆದರೆ ಇದೇ ಆಶಯವನ್ನು ನಂತರದಲ್ಲಿ ನಮ್ಮ ಹೆಳವನಕಟ್ಟೆ ಗಿರಿಯಮ್ಮನ ಚಂದ್ರಹಾಸನ ಕಥೆ ಮುಂದುವರಿಸುತ್ತೆ. ರಾಜನ ಮಗನಾಗಿದ್ರೂ ಕೂಡ ಅದರ ಅರಿವೇ ಇಲ್ಲದೆ ಇರುವ ಹಾಗೆ ಬೆಳೆದಂತಹವನು ಬೀದಿಯ ಮಗು. ಆ ಬೀದಿಯ ಮಗುವಿಗೆ ಅಲ್ಲಿನ ಜನ ತೋರಿಸುವಂತಹ ಕಾಳಜಿ, ಒಂದು ಅನಾಥ ಮಗುವನ್ನು ತಮ್ಮ ಮನೆಯ ಮಗುವಾಗಿ ಜನ ಭಾವಿಸುವಂಥದ್ದು, ಅದಕ್ಕೆ
ಹಾಲುಣಿಸುವಂಥದ್ದು, ಅದರ ನೀರು ನಿಡಿಗಳನ್ನು ನೋಡುವಂಥದ್ದು, ಇಂತಹ ಮಾನವೀಯ ಕಾಳಜಿ ನಮ್ಮ ಜನಪದರಲ್ಲಿ ಹೇಗೆ ಇತ್ತು ಅನ್ನುವಂಥದ್ದನ್ನು ಬಹಳ ವಿಸ್ತೃತವಾಗಿ ಮತ್ತು ಬಹಳ ಮನೋಜ್ಞವಾಗಿ ಗಿರಿಯಮ್ಮ ಚಂದ್ರಹಾಸನ ಕಥೆಯಲ್ಲಿ ಕಟ್ಟಿಕೊಡ್ತಾರೆ. ಇನ್ನು ನಾವು ಪಂಪ ಭಾರತದ ವಿಚಾರಕ್ಕೆ ಬಂದಾಗ ಇಲ್ಲಿ ಹಲವಾರು ಪಾತ್ರಗಳು ಶ್ರೀಸಾಮಾನ್ಯ ಪಾತಳಿಯಿಂದ ನೆಲೆಗಟ್ಟಿನಿಂದ ಬಂದಂಥವು ಹೇಗೆ ಪ್ರಭುತ್ವಕ್ಕೆ ಒಂದು ವಿವೇಕವನ್ನು ಹೇಳುವಷ್ಟರ ಮಟ್ಟಿಗೆ ಅವು ವೈಚಾರಿಕತೆಯನ್ನು, ವಿವೇಕ ಪ್ರಜ್ಞೆಯನ್ನು ಹೊಂದಿದ್ವು ಅನ್ನುವಂಥದ್ದಕ್ಕೆ ಕೆಲವು ಅವರು ಶ್ರೀಮತಿಯ ದಾಸಿಯಾಗಿದ್ದಂತಹ ಪಂಡಿತೆಯಾಗಿರಬಹುದು, ಇಂತಹ ಕೆಲವು. ಅದಕ್ಕಿಂತ ಬಹಳ ಮುಖ್ಯವಾಗಿ ನಮಗೆ ಪಂಪ ಭಾರತದಲ್ಲಿ ಕಾಣುವಂತಹ ಪ್ರಸಂಗ ಯುದ್ಧದ ಸನ್ನಿವೇಶದಲ್ಲಿ. ಯುದ್ಧ ನಡೀತಾ ಇರುತ್ತೆ, ಸಾಮಾನ್ಯ ಸೈನಿಕರು ಮತ್ತು ಅವರ ಮಡದಿಯರು ಮಾತನಾಡ್ತಾ ಇರ್ತಾರೆ. ಗಂಡಂದಿರು ಹೇಳ್ತಾರೆ, ವೀರ ಯೋಧರಾಗಿ ಸೈನ್ಯದಲ್ಲಿರುವಂಥವರು, ನಾನು ನಾಳೆ ನಡೆಯುವಂತಹ ಯುದ್ಧದಲ್ಲಿ ಹೋರಾಡ್ತೀನಿ, ಹೋರಾಡಿ ವೀರ ಸ್ವರ್ಗವನ್ನು ಸೇರ್ತೀನಿ ಅಂತ. ವೀರ ಸ್ವರ್ಗವನ್ನು ಸೇರುವಂಥದ್ದು ಅದವರ ಅವತ್ತಿನ ಮೌಲ್ಯ ಅಂತ ಭಾವಿಸ್ಕೊಳ್ಳೋದಾದ್ರೆ, ಬಿತ್ತಿದ್ದಂತಹ ಮೌಲ್ಯ ಅಂತ ಭಾವಿಸ್ಕೊಳ್ಳೋದಾದ್ರೆ, ಅವರ ಮಡದಿಯರ ಪ್ರತಿಕ್ರಿಯೆಯನ್ನು ನೋಡಿ. ಒಬ್ಬಳು ಹೇಳ್ತಾಳೆ, ನೀನು ವೀರಮರಣವನ್ನು ಹೊಂದಿದ್ರೆ ನಾನು ನಿನ್ನ ಜೊತೆಗೆ ಬರ್ತೀನಿ, ಇಬ್ಬರು ಜೊತೆಲಿ ಸಾಗೋಣ ಅಂತ. ಮತ್ತೊಬ್ಬಳು ಹೇಳ್ತಾಳೆ, ನನಗೆ ಓಲೆ ಭಾಗ್ಯ ತುಂಬ ಚೆನ್ನಾಗಿದೆ, ಹಾಗಾಗಿ ನೀನು ಸಾಯೋದಿಲ್ಲ, ನಾನು ಸಾಯೋದಿಲ್ಲ ಅಂತ. ಈ ಅಂಶಗಳನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ವಿಚಾರ ಅರ್ಥವಾಗುತ್ತೆ. ಪಂಪ ಇದನ್ನು ಬಹಳ ಉದ್ದೇಶಪೂರ್ವಕವಾಗಿ ಈ ಸಂದರ್ಭವನ್ನು ಸೃಷ್ಟಿಸಿದ್ದಾನೆ ಅಂತ. ಯಾಕಂದರೆ ಯುದ್ಧ ಭೂಮಿಯಲ್ಲಿ ರಾಜಭಕ್ತಿಗಾಗಿ ಆಗಲಿ, ವೀರಸ್ವರ್ಗಕ್ಕಾಗಲಿ ಆಗಲಿ, ಅಥವಾ ಜೋಳವಾಳಿಗಾಗಿ ಆಗಲಿ ಹೋರಾಡುವಂತಹ ಸಾಮಾನ್ಯ ಸೈನಿಕರ ಸಂಖ್ಯೆ ಅಪಾರವಾದದ್ದು. ರಾಜಭಕ್ತಿ ಆಗಿರಲಿ, ಜೋಳವಾಳಿ ಆಗಿರಲಿ, ವೀರಸ್ವರ್ಗವಾಗಿರಲಿ, ಯಾವುದಕ್ಕಾದರೂ ಆಗಿರಲಿ ಕೊನೆಗೆ ಬಲಿಯಾಗುವಂಥದ್ದು ಶ್ರೀಸಾಮಾನ್ಯ. ಈ ರೂಪಕವನ್ನು ಮುಂದೆ ಕುವೆಂಪು ಅವರು ಸ್ಮಶಾನ ಕುರುಕ್ಷೇತ್ರ ನಾಟಕದಲ್ಲಿ ಬಹಳ ಚಂದವಾಗಿ ವಿವರಿಸಿದ್ದಾರೆ. ಮತ್ತು ಇನ್ನಷ್ಟು 20ನೇ ಶತಮಾನದ ವೈಚಾರಿಕ ಪ್ರಜ್ಞೆಯ ಜೊತೆಗೆ ಆ ನಾಟಕ ಒಡಮೂಡಿದೆ. ರನ್ನನ ಗದಾಯುದ್ಧ ಬಹುತೇಕ ಬಹಳ ಮನೋಜ್ಞವಾದಂತಹ ಕಾವ್ಯ, ಅದ್ಭುತವಾದಂತಹ ಕಾವ್ಯ, ನಾಟಕೀಯ ನೆಲೆಯಲ್ಲಿ ಒಂದು ಕಾವ್ಯವಾಗಿ ಅದ್ಭುತವಾದದ್ದು. ಆದರೆ ಶ್ರೀಸಾಮಾನ್ಯನ ರೆಪ್ರೆಸೆಂಟೇಷನ್ ಅಲ್ಲಿ ಎಲ್ಲಿದೆ ಅನ್ನೋವಂಥದ್ದನ್ನು ನೋಡಿದಾಗ ನಮಗೆ ಸ್ವಲ್ಪ ಅದು ಕಡಿಮೆನೆ ಅಂತ ಅನಿಸುತ್ತೆ. ಇಡೀ ಕಾವ್ಯ ರಾಜರ, ಮಂತ್ರಿಗಳ, ಅತಿರಥ ಮಹಾರಥರ ಅವರ ಯುದ್ಧದ ವರ್ಣನೆಗಳಲ್ಲಿ ತುಂಬೋಗಿದೆ. ಅದರಲ್ಲಿ ದುರ್ಯೋಧನನ ಒಳಗಿನ ಒಂದು ಮಾನವೀಯತೆಯನ್ನು, ಅವನ ಒಂದು ಸಾಮಾನ್ಯತೆಯನ್ನು, ರಾಜನಾಗಿದ್ದುಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿಯ ಹಾಗೆ ಅವನು ಹೇಗೆ ಸ್ನೇಹಿತನನ್ನು ನೋಡಬಲ್ಲ, ಒಬ್ಬ ಸೈನಿಕನನ್ನು ನೋಡಬಲ್ಲ ಅನ್ನೋವಂಥದ್ರ ಒಂದೊಂದು ತುಣುಕುಗಳ ಚಿತ್ರಣ ನಮಗೆ ಕಾಣುತ್ತೆ. ಅದು ಬಿಟ್ಟರೆ ಒಟ್ಟು ಶ್ರೀಸಾಮಾನ್ಯನೇ ಅದರ ಒಂದು ಮುಖ್ಯ ಪಾತ್ರವಾಗಿರುವಂಥದ್ದು ಹಳೆಗನ್ನಡದಲ್ಲಿ ನಮಗೆ ಬಹಳ ಕಡಿಮೆ ಸಿಗೋದು ಅನ್ನುವಂಥದ್ದು ನನ್ನ ಅಬ್ಸರ್ವೇಷನ್. ಇದು ಪಂಪ ರಾಮಾಯಣ, ನಾಗಚಂದ್ರನ ಇತ್ಯಾದಿಗಳನ್ನು ಒಂದಷ್ಟು ಸ್ಕಿಪ್ ಮಾಡಿದ್ರೆ ಸಮಯದ ಅಭಾವದಿಂದ. ನಾವು ವಚನ ಚಳುವಳಿ ಅಂತ ಬಂದಾಗ ನಮಗೆ ಎಲ್ಲರಿಗೂ ಗೊತ್ತಿದೆ, ಅದು ಒಂದು ಬಹಳ ದೊಡ್ಡ ಡ್ರಾಸ್ಟಿಕ್ ಶಿಫ್ಟನ್ನು ನಮ್ಮ ಕರ್ನಾಟಕ ಸಮಾಜದಲ್ಲಿ ಉಂಟು ಮಾಡಿದಂತಹ ಚಳುವಳಿ. ಈ ಚಳುವಳಿಯ ನಂತರ ಕಾವ್ಯ ರಚನೆ ಮತ್ತೆ ಮುಂದುವರಿಯುತ್ತೆ. ಚಳುವಳಿಯ ಒಂದಷ್ಟು ಕಾಲಾವಧಿ ವಚನ ಸಾಹಿತ್ಯ ರಚನೆಯಲ್ಲಿ ಮುಳುಗುತ್ತೆ. ಅದಾದ ಮೇಲೆ ವಚನ ಚಳುವಳಿಯ ನಂತರದ ಕಾಲಾವಧಿಯಲ್ಲಿ ಮತ್ತು ಅಲ್ಲಿಂದ ಆಧುನಿಕ ಸಾಹಿತ್ಯದ ಆರಂಭದವರೆಗಿನ ಕಾಲ ನಮ್ಮ ಕನ್ನಡ ಕಾವ್ಯ ಜಗತ್ತಿನಲ್ಲಿ ವಿಶಿಷ್ಟವೂ ವಿಭಿನ್ನವೂ ಆದಂತಹದ್ದು. ಇದು ವಸ್ತು ವೈವಿಧ್ಯತೆಯಿಂದ ಹಿಡಿದು ತನ್ನ ಅಭಿವ್ಯಕ್ತಿ ಕ್ರಮ ಮತ್ತು ಆಶಯಗಳವರೆಗೂ ಕೂಡ ಹೊಸತನ್ನು ಮೈಗೂಡಿಸಿಕೊಂಡಿತು. 12ನೇ ಶತಮಾನದಲ್ಲಿ ಜರುಗಿದಂತಹ ಸಾಮಾಜಿಕ, ಆರ್ಥಿಕ ಮತ್ತು ಭಕ್ತಿ ಕೇಂದ್ರಿತ ಚಳುವಳಿಯ ಪ್ರಭಾವ ಅಂದಿನ ಕವಿಗಳ ಲೋಕಗ್ರಹಿಕೆಯ ಮೇಲೆ ಅಪಾರವಾದಂತಹ ಪರಿಣಾಮ ಬೀರ್ತು ಅನ್ನುವಂಥದ್ದು ಸತ್ಯ. ಲೋಕಗ್ರಹಿಕೆಯಲ್ಲಿ ಆದಂತಹ ಈ ಒಂದು ಪಲ್ಲಟ, ಶಿಫ್ಟ್, ಬದಲಾವಣೆ ಅವರ ಕಾವ್ಯ ರಚನೆಯನ್ನು ಕೂಡ ಸಹಜವಾಗಿ ಪ್ರಭಾವಿಸಿದೆ. ಇದರ ಪರಿಣಾಮವಾಗಿ ಧಾರ್ಮಿಕತೆಯ ಜಾಗದಲ್ಲಿ ಅನುಭಾವ, ಆಧ್ಯಾತ್ಮ ಮತ್ತು ಪುರಾಣದ ಜಾಗದಲ್ಲಿ ಚರಿತ್ರೆ ಮತ್ತು ವರ್ತಮಾನಗಳು ಸ್ಥಳ ಪಡೆದುಕೊಳ್ಳುತ್ತವೆ. ಇಂತಹ
ಕೆಲವು ಗುರುತರ ಬದಲಾವಣೆಗಳನ್ನು ನಾವು ಹರಿಹರ ರಾಘವಾಂಕರ ಕೃತಿಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಗಿರಿಜಾ ಕಲ್ಯಾಣವನ್ನು ಗಮನಿಸೋದಾದರೆ ಅಲ್ಲಿ ಹಿಮವಂತ ರಾಜನ ಮಗಳು ರಾಜಕುಮಾರಿ ಗಿರಿಜೆಯ ವಿವಾಹದ ಕಥೆ ಅದು. ಆದರೆ ಈ ಕಾವ್ಯದ ಒಳಗೆ ಹಲವಾರು ಸಂದರ್ಭಗಳಲ್ಲಿ ಸಾಮಾನ್ಯ ಋಷ್ಯಾಶ್ರಮಗಳು, ಮುನಿಕುಮಾರರು, ಬೇಡರು, ಅವರ ದಿನಚರಿ, ಅವರ ಬದುಕು, ಅವರ ಬೇಟೆಯ ವಿವರಗಳನ್ನು ಹರಿಹರ ಬಹಳ ಅಚ್ಚುಕಟ್ಟಾಗಿ ಕಟ್ಕೊಳ್ತಾನೆ. ಇವೆಲ್ಲವೂ ಕೂಡ ಒಂದು ಏನು ಸಮಾಜದ ಒಳಗಡೆ ಪ್ರಧಾನ ಸಂಸ್ಕೃತಿ ಅಂತ ಇತ್ತು, ಅದಕ್ಕೆ ಸಮಾನಾಂತರವಾಗಿದ್ದಂತಹ ಒಂದು ಪರ್ಯಾಯ ಸಂಸ್ಕೃತಿಯ ಬದುಕಿನ ವಿವರಗಳನ್ನು ಕಟ್ತಾ ಹೋಗ್ತಾನೆ. ಹಾಗೆ ನೋಡಿದ್ರೆ ಸಾಮಾನ್ಯತೆ ಮತ್ತು ಶ್ರೀಸಾಮಾನ್ಯರು ಅನ್ನೋಂಥವರು ಕಾವ್ಯದ ಪ್ರಧಾನ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಂತಹದ್ದು ಗಿರಿಜಾ ಕಲ್ಯಾಣಕ್ಕಿಂತ ಮುಖ್ಯವಾಗಿ ಹರಿಹರನ ರಗಳೆಗಳಲ್ಲಿ. ಹರಿಹರನ ಬಹುತೇಕ ರಗಳೆಗಳ ನಾಯಕರು ತಳ ಸಮುದಾಯಗಳ ಶಿವಭಕ್ತರು. ರಗಳೆಗಳ ನಾಯಕರಾಗಲು ಅವರ ಸಾಮಾಜಿಕ ಅಥವಾ ಮತ್ತು ಆರ್ಥಿಕ ಅಂತಸ್ತುಗಳಾವುವೂ ಕಾರಣವಾಗದೆ ಕೇವಲ ದೃಢಭಕ್ತಿ, ಶಿವನಿಷ್ಠೆಗಳೇ ಪ್ರಧಾನವಾಗುತ್ತವೆ. ಹರಿಹರ ತನ್ನ ಕಾವ್ಯಗಳಿಗೆ ನಾಯಕರನ್ನ ಆಯ್ದುಕೊಳ್ಳೋದ್ರಲ್ಲೇ ಸಾಮಾನ್ಯರಲ್ಲಿ ಇರುವಂತಹ ಅಸಾಮಾನ್ಯತೆಯನ್ನ ಅರ್ಹತೆಯಾಗಿ, ಮಾನದಂಡವಾಗಿ ಪರಿಗಣಿಸಿದ್ದಾನೆ. ಹಾಗಾಗಿ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ಅರಸ, ಸೇವಕ, ನಾಡಿನವರು, ಕಾಡಿನವರು ಅನ್ನೋದೇ ಎಲ್ಲರ ಬದುಕುಗಳು ಕೂಡ ರಗಳೆಗಳ ಕಾವ್ಯಕ್ಕೆ ವಸ್ತುವಾಗಿರುವಂಥದ್ದನ್ನು ನಾವು ಗಮನಿಸಬಹುದು. ಈ ಎಲ್ಲರೂ ಅವರವರ ಬದುಕಿನ ನಾಯಕರೇ ಆಗಿದ್ದಾರೆ. ಹಾಗೆ ಕಾವ್ಯ ನಾಯಕರಾಗಿಯೂ ಕೂಡ ಸಮಾನತೆಯ ಸಹಬಾಳ್ವೆಯ ಅಂಶಗಳನ್ನು ನಿಸ್ಸಂದೇಹವಾಗಿ ಜಗತ್ತಿಗೆ ಸಾರುವುದರಲ್ಲಿ ಹರಿಹರನ ಕಾವ್ಯದ ರಗಳೆಗಳ ನಾಯಕರು ಶ್ರಮಿಸಿದ್ದಾರೆ. ಹರಿಶ್ಚಂದ್ರ ಕಾವ್ಯ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಹರಿಶ್ಚಂದ್ರನ ಕಥೆಯನ್ನು ಒಳಗೊಂಡಿರುವಂಥದ್ದು. ಹರಿಶ್ಚಂದ್ರ ಅವನು ಶಿವಭಕ್ತ ಅನ್ನೋದಕ್ಕಿಂತ ಹರಿಹರ ಪ್ರತಿಪಾದನೆ ಮಾಡ್ತಾ ಇರುವಂತಹದ್ದು ಹರನೆಂಬುದೇ ಸತ್ಯ, ಸತ್ಯನೆಂಬುದೇ ಹರ ಅನ್ನುವಂತಹದ್ದು. ಹರಿಶ್ಚಂದ್ರ ಕಾವ್ಯದಲ್ಲಿ ಸಾಮಾನ್ಯರ ಪ್ರತಿನಿಧೀಕರಣ ಹೇಗಿದೆ ಅಂದಾಗ ನಮಗೆ ತುಂಬ ಮುಖ್ಯವಾಗಿ ಕಾಣುವಂತಹದ್ದು ಗಾನರಾಣಿಯ ಪ್ರಸಂಗ. ಚಾಂಡಾಲ ಕನ್ಯೆಯರು ಅವರನ್ನು ಸ್ವೀಕರಿಸೋದಿಲ್ಲ ಅನ್ನುವಂತಹ ಹರಿಶ್ಚಂದ್ರನ ಮಾತುಗಳಲ್ಲಿರುವಂತಹ ಆ ಅಹಮಿಕೆ ಅಥವಾ ಜಾತ್ಯಾಂಧತೆ ಮತ್ತು ಕಾವ್ಯದ ಪ್ರಾರಂಭದಲ್ಲಿ ಕಾಣುವ ಈ ಅಹಮಿಕೆ, ರಾಜ ನಾನು ಅನ್ನುವಂಥದ್ದು, ಮುತ್ತಿನ ಸತ್ತಿಗೆಯನ್ನು ನಿಮಗೆ ಕೊಡೋಕ್ಕಾಗಲ್ಲ ಅನ್ನುವಂಥದ್ದು, ಹೊಲತಿಯರು ನೀವು ಅಂದಾಗ ನಿಮ್ಮನ್ನ ರೂಪಿನ ಗಾಡಿ, ಯವನದ ಸೊಕ್ಕು ಎಲ್ಲ ಯಾತಕ್ಕೆ ಬೇಕು ಅನ್ನುವಂಥದ್ದು, ಈ ಎಲ್ಲವೂ ಏನಿದೆ ಇದು ಕಾವ್ಯದ ಅಂತ್ಯಕ್ಕೆ ಬರೋ ಹೊತ್ತಿಗೆ ಹರಿಶ್ಚಂದ್ರನಲ್ಲಿಯೇ ಇಲ್ಲವಾಗಿಸುವ ಒಂದು ಪರಿವರ್ತನೆಯನ್ನ ರಾಘವಾಂಕ ಕಥಾನಕದೊಳಗೆ ಮಾಡ್ತಾ ಹೋಗ್ತಾನೆ. ಕೊನೆಯಲ್ಲಿ ಅವನು ವೀರಬಾಹುವಿನ ಸೇವಕನಾಗ್ತಾನೆ, ಸ್ಮಶಾನ ಕಾಯ್ತಾನೆ, ಕಂಕರಿಗೋಲನ್ನ ಹಿಡಿದು ನಾನು ಮಾರಾಟಕ್ಕಿದ್ದೀನಿ ಅಂತ ಹೇಳ್ತಾನೆ. ಇವೆಲ್ಲವನ್ನು ನೋಡುವಾಗ ಮನುಷ್ಯ ಯಾವ ಸಂದರ್ಭದಲ್ಲಿಯೂ ಕೂಡ, ಯಾವ ವಯಸ್ಸಿನಲ್ಲಿಯೂ ಕೂಡ, ಯಾವ ಸ್ಥಿತಿಯಲ್ಲಿಯೂ ಕೂಡ ಪರಿವರ್ತನೆಗೆ ಒಂದು ಅವಕಾಶವನ್ನು ಪಡಿತಾನೆ. ಹಾಗೆ ಪರಿವರ್ತನೆ ಆದವನು ಮಹಾತ್ಮನಾಗ್ತಾನೆ, ಆಗದೆ ಹೋದಂಥವನು ಲಕ್ಷ ಜನರಲ್ಲಿ ಒಬ್ಬರಾಗ್ತಾನೆ ಅಂತ. ಕುವೆಂಪು ಅವರ ರಾಮಾಯಣ ದರ್ಶನ ಇದನ್ನು ಇನ್ನಷ್ಟು ಹಾಗೆ ಮುಂದುವರಿಸುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಂದಕ್ಕೂ ಪರಿವರ್ತನೆಯ ಒಂದು ಅವಕಾಶ ಇದ್ದೇ ಇರುತ್ತೆ. ಅಲ್ಲಿ ರಾವಣನೂ ಪರಿವರ್ತನೆ ಆಗ್ತಾನೆ, ರಾಮನೂ ಪರಿವರ್ತನೆ ಆಗ್ತಾನೆ. ಪರಿವರ್ತನೆ ಅನ್ನುವಂಥದ್ದು ಜಗತ್ತಿನ ನಿಯಮ ಅಂತ ಅಂದಾಗ ಇದಕ್ಕೆ ಅವಕಾಶ ಎಲ್ಲರಿಗೂ ಸಿಗಲೇಬೇಕು ಅನ್ನುವಂಥದ್ದು ರಾಘವಾಂಕನಾದಿಯಾಗಿ ಎಲ್ಲ ಕನ್ನಡದ ವಿಚಾರವಂತ ವಿವೇಕಿ ಕವಿಗಳು ಪ್ರತಿಪಾದನೆ ಮಾಡ್ತಾ ಹೋಗಿರುವಂಥದ್ದು. ಇನ್ನು 2ನೇ ಹಂತದ ನಂತರ ಅದರಲ್ಲೇ 15ನೇ ಶತಮಾನದಿಂದ 19ನೇ ಶತಮಾನದವರೆಗಿನ ರಚನೆಯಾದಂತಹ ಕಾವ್ಯಗಳಲ್ಲಿ ಇನ್ನೊಂದು ವಿಶಿಷ್ಟವಾದಂತಹ ಅಂಶವನ್ನು ನಾವು ಗುರುತಿಸ್ತೀವಿ. ಇಲ್ಲಿನ ಪ್ರಧಾನ ಪಾತ್ರಗಳು ಶ್ರೀಸಾಮಾನ್ಯ ವರ್ಗದಿಂದ ಬಂದದ್ದು. ಅದು 12ನೇ ಶತಮಾನದ ನಂತರದ ಕಾವ್ಯಗಳ ಹಾಗೇನೆ. ಆದರೆ ಇವೆಲ್ಲವೂ ಕೂಡ ಸಾಮಾನ್ಯತೆಯ ಶಕ್ತಿ ಸತ್ವಗಳನ್ನು ತಾವಿರುವಂತಹ ನೆಲೆಯಲ್ಲೇ ಸಾಧಿಸಿ ಪ್ರಕಟಗೊಳಿಸೋದಿಲ್ಲ ಅನ್ನೋದೊಂದನ್ನು ನಾವು ಗಮನಿಸಬೇಕು. ಯಾವ ಸಾಧನೆಯನ್ನು ಹರಿಹರನ ರಗಳೆಗಳ ನಾಯಕರು ಮಾಡ್ತಾರೋ ಅವರು ಸಾಮಾನ್ಯ ವರ್ಗದಿಂದಲೂ ಬಂದು ಸಾಮಾನ್ಯತೆಯ ನೆಲೆಯಲ್ಲಿಯೇ ತಾವಿರುವ ಜಾಗದಲ್ಲಿ ಅಸಾಮಾನ್ಯರಾಗುವಂಥದ್ದೇನಿದೆ, ಇದು ಆ ನಂತರದ 15ನೇ ಶತಮಾನದ ನಂತರದ ಕಾವ್ಯಕೃತಿಗಳಲ್ಲಿ ಸ್ವಲ್ಪ ಆಬ್ಸೆಂಟ್ ಆಗುತ್ತೆ ಅಂತ ನನಗನ್ಸುತ್ತೆ. ನಾವು ಭರತೇಶ ವೈಭವವನ್ನು ಗಮನಿಸಿದಾಗ ಅಥವಾ ಪ್ರಭುಲಿಂಗ ಲೀಲೆಯಂತಹ ಕೃತಿಗಳನ್ನು ಇದಕ್ಕೆ ನಾವು ಉದಾಹರಣೆಯಾಗಿ ನಿದರ್ಶನವಾಗಿ ತೆಗೆದುಕೊಳ್ಬೋದು. ಇಲ್ಲಿ ಈ ನಾಯಕರು ತಾವಿರುವಂತಹ
ನೆಲೆಯಲ್ಲಿಯೇ ತಮ್ಮ ಅಸಮಾನತೆಯನ್ನ, ಸಾಮಾನ್ಯತೆಯ ಶಕ್ತಿಯನ್ನ ಪ್ರದರ್ಶಿಸೋದಿಲ್ಲ, ಪ್ರಕಟಗೊಳಿಸೋದಿಲ್ಲ ಅಂತ ಹೇಳಿದೆ. ಬದಲಿಗೆ ಅವ್ರೇನ್ ಮಾಡ್ತಾರೆ, ಭಕ್ತಿ ಅನ್ನುವಂತಹ ಪಾತಳಿಯಲ್ಲಿ ಅಸಾಮಾನ್ಯತೆಗೆ ಏರ್ತಾರೆ, ಮತ್ತೆ ಹಾಗೆ ಏರಿ ಪ್ರಶ್ನಾತೀತರಾಗ್ಬಿಡ್ತಾರೆ. ಅಲ್ಲಮನನ್ನ ಪ್ರಶ್ನೆ ಮಾಡಲ್ಲ ಯಾರು ಪ್ರಭುಲಿಂಗ ಲೀಲೆಯಲ್ಲಿ. ಅಲ್ಲಮ ಎಲ್ಲರಿಗೂ ಆತ್ಕೊಳ್ತಾ ಬರ್ತಾನೆ, ಹೌದು, ಎಲ್ಲರ ಕರ್ಮಕಾಳಿಕೆಗಳನ್ನು ಕಳೀತಾ ಬರ್ತಾರೆ, ಎಲ್ಲರ ಅವಿವೇಕಗಳನ್ನು ತಿರ್ತಾ ಬರ್ತಾನೆ, ಹೌದು. ಆದರೆ ಎಲ್ಲೂ ಅಲ್ಲಮನನ್ನ ಮತ್ತೊಬ್ಬರು ಹಾಗೆ ಪ್ರಶ್ನೆ ಮಾಡುವ ಅಥವಾ ಪ್ರಶ್ನೆ ಮಾಡಿ ಗೆಲ್ಲುವ ಈ ಚಿತ್ರಣಗಳು ಪ್ರಭುಲಿಂಗ ಲೀಲೆಯಲ್ಲಿ ಆಬ್ಸೆಂಟ್ ಇದೆ, ಕಾಣಿಸ್ತಾ ಇಲ್ಲ ಅನ್ನೋದು. ಯಾಕಂದ್ರೆ ಚಾಮರಸ ಪ್ರಭುಲಿಂಗ ಲೀಲೆಯನ್ನ ಬರೆಯೋದಕ್ಕೆ ಮೊದಲೇ ತನ್ನ ಕಾವ್ಯದ ನಾಯಕನನ್ನ ಅಲೌಕಿಕನು ಅಂತ ಹೇಳ್ಕೊಂಡಿದ್ದಾನೆ. ಅವನು ಶಿವನ ಅವತಾರಿ, ಶಿವ ಭೂಮಿಗಿಳಿದು ಬಂದ್ಬಿಟ್ಟಿದ್ದಾನೆ. ಆಯ್ತು ಸರ್, ಹಾಗಾಗಿ ಅಸಾಮಾನ್ಯನಾದಂತಹ ಒಬ್ಬ ಈಗಾಗಲೇ ದೈವತ್ವಕ್ಕೆ ನೆಲೆಗೆ ಏರಿದಂತಹ ವ್ಯಕ್ತಿಗಳನ್ನ ಕಾವ್ಯದ ನಾಯಕನನ್ನಾಗಿ ಮಾಡಿಕೊಂಡಾಗ ಶ್ರೀಸಾಮಾನ್ಯನ ಒಂದು ಚಿತ್ರಣ ಅಷ್ಟರ ಮಟ್ಟಿಗೆ ಕುಂಠಿತವಾಗುತ್ತೆ ಅಂತ ಹೇಳ್ಬೋದು. ಬಹುಶಃ ಇದಕ್ಕೆ ಆ ಕಾಲದಲ್ಲಿ ನಡೆದಂತಹ ಪುರಾಣ ಮತ್ತೆ ಚರಿತ್ರೆಯ ವ್ಯಕ್ತಿಗಳನ್ನ ದೈವತ್ವಕ್ಕೆ ನೆಲೆಗೇರಿಸಿ ಮಾತನಾಡುವಂತಹ ಅಥವಾ ಅವರನ್ನು ಗ್ರಹಿಸುವಂತಹ ಒಂದು ಪ್ರಕ್ರಿಯೆ ಕಾರಣವಾಗಿರಬಹುದು. ನೇರವಾಗಿ ನಾವು 20ನೇ ಶತಮಾನಕ್ಕೆ ಬರೋಣ. ಶ್ರೀಸಾಮಾನ್ಯನನ್ನ ಕಾವ್ಯದೊಳಗಡೆ ಪೂರ್ಣ ಪ್ರಮಾಣದಲ್ಲಿ ಪ್ರಕಟಗೊಳಿಸಿದಂತಹ ಕೀರ್ತಿ ನಮ್ಮ ಆಧುನಿಕ ಕನ್ನಡ ಕಾವ್ಯಗಳಿಗೆ ಸಲ್ಲತ್ತೆ. ಯಾವುದು ಈವರೆಗೆ ಅಮುಖ್ಯವಾಗಿತ್ತೋ ಅದನ್ನು ಮುಖ್ಯ ಭೂಮಿಕೆಗೆ ತರುವಂತಹ, ಅಂಚಿಗೆ ಸರಿಸಲ್ಪಟ್ಟದ್ದನ್ನ ಪ್ರಧಾನ ದಾರಿಯಲ್ಲಿ ಮುನ್ನೆಲೆಗೆ ತರುವಂತಹ, ಆ ಮೂಲಕ ಬದುಕಿನ ಹೊಸ ನೋಟಗಳನ್ನ, ಹೊಸ ದಾರಿಗಳನ್ನ ಶೋಧಿಸುವಂತಹ ಮನೋಧರ್ಮವನ್ನ ಅಂದಿನ ಸಮಾಜ ಆವಾಹಿಸಿಕೊಳ್ತು. ಇದರ ಪರಿಣಾಮವಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಟ್ಟಕಡೆಯಲ್ಲಿದ್ದ ಶ್ರೀಸಾಮಾನ್ಯನ ಬದುಕು, ಬವಣೆ, ಅವನ ಔನ್ನತ್ಯ ಈ ಎಲ್ಲವೂ ಕೂಡ ಕಾವ್ಯದೊಳಗೆ ಪ್ರಧಾನವಾದವು. ಕವಿಗಳಿಗೆ ದೊರೆತಂತಹ ಹೊಸ ಕಾಲದ ಹೊಸ ಗ್ರಹಿಕೆಯ ಕಾಣ್ಕೆಯ ಬೆಳಕಿನಲ್ಲಿ ಈವರೆಗಿನ ಚರಿತ್ರೆ ಮತ್ತು ಪುರಾಣಗಳು ಹೊಸ ಅರ್ಥಗಳ ಜೊತೆಯಲ್ಲೇ ಮರುವ್ಯಾಖ್ಯಾನಗೊಳ್ಳೋದಕ್ಕೆ ಪ್ರಾರಂಭವಾದವು. ಈ ಹಿಂಗಾಣಿಕೆ ಮತ್ತು ಮುಂಗಾಣಿಕೆಗಳ ಪ್ರಭಾವದಲ್ಲಿ ಈ ಕವಿಗಳು ಕೇವಲ ಕವಿಗಳಾಗಿರದೆ ದಾರ್ಶನಿಕರು ಆಗಿಬಿಟ್ಟದ್ದು ಈ ಕಾಲದ ಬಹುದೊಡ್ಡ ವಿಸ್ಮಯ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ನಾವು ಶ್ರೀ ರಾಮಾಯಣ ದರ್ಶನಂ ಆಗಿರ್ಬೋದು ಅಥವಾ ಭಾರತ ಸಿಂಧು ರಶ್ಮಿ ಆಗಿರ್ಬೋದು, ಇವುಗಳನ್ನು ನಾವು ಗಮನಿಸಿದ್ರೆ ಹೇಗೆ ಕವಿ ದಾರ್ಶನಿಕನೂ ಆಗಬಲ್ಲ ಅನ್ನುವಂತಹದ್ದು ಗಮನಕ್ಕೆ ಬರ್ತಾ ಹೋಗುತ್ತೆ. ಹೀಗೆ ರಾಮಾಯಣ ದರ್ಶನ, ಭಾರತ ಸಿಂಧು ರಶ್ಮಿ ಮತ್ತು ಈ ಕಾಲದಲ್ಲೇ ಸಂಗ್ರಹಗೊಂಡಂತಹ ಹಲವಾರು ನಮ್ಮ ಜನಪದ ಮಹಾಕಾವ್ಯಗಳು, ಇವೆಲ್ಲವೂ 20ನೇ ಶತಮಾನದ ಕನ್ನಡ ಕಾವ್ಯ ಲೋಕಕ್ಕೆ ನೀಡಿದಂತಹ, ನಮ್ಮ ಕನ್ನಡ ಕವಿಗಳು ನೀಡಿದಂತಹ ಅಪೂರ್ವ ಕೊಡುಗೆ ಅಂತ ಹೇಳ್ಬೋದು. ಇವುಗಳನ್ನು ಒಂದು ನಾಡಿನ ಸಾಂಸ್ಕೃತಿಕ ಆಸ್ತಿ ಭಂಡಾರ ಅಂತ ನಾವು ಭಾವಿಸೋದಾದರೆ, ಈ ಆಸ್ತಿಯನ್ನ, ಈ ಭಂಡಾರವನ್ನ ಉಳಿಸುವ, ಬೆಳೆಸುವ, ಕಾಯ್ದುಕೊಂಡು ಹೋಗುವಂತಹ ಒಂದು ಗುರುತರವಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಅದನ್ನು ನಾವೆಲ್ಲರೂ ನಿರ್ವಹಿಸೋಣ ಅನ್ನುವಂತಹ ಆಶಯದ ಜೊತೆಯಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಅವಕಾಶವನ್ನು ಕೊಟ್ಟಂತಹ ಸಮಾಜಮುಖಿ ಬಳಗದ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಕನ್ನಡ ಕಾವ್ಯಗಳಲ್ಲಿ ಕಾಲಘಟ್ಟಕ್ಕೆ ಅನುಸಾರವಾಗಿಯೂ ನಾವು ಗಮನಿಸಿದಾಗ ಅಸಾಮಾನ್ಯರ ನಡುವೆ ಶ್ರೀಸಾಮಾನ್ಯ ಹೇಗೆ ಬದುಕಿದ್ದಾನೆ ಮತ್ತು ಅದನ್ನ ಕವಿಗಳು ಹೇಗೆ ಏರಿಳಿತ ರೀತಿಯಲ್ಲಿ ಅವನನ್ನ ಮುನ್ನೆಲೆಗೆ ತಂದಿದ್ದಾರೆ ಅಂತಕ್ಕಂಥ ಮಾತನ್ನ ಡಾಕ್ಟರ್ ಶೋಭಾರಾಣಿ ಎನ್ ಮೇಡಮ್ ಅವರು ತಮಗೆ ನೀಡಿದ ಸಂಕ್ಷಿಪ್ತ ಸಮಯದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಏನಾದರೂ ಅನಿವಾರ್ಯವಾದ ಕ್ವೆಶ್ಚನ್ಗಳಿದ್ರೆ ದಯವಿಟ್ಟು ಕೇಳಿ. ದೃಷ್ಟಿಯ ಶೀರ್ಷಿಕೆ ಸ್ವಲ್ಪ ವಿಶಿಷ್ಟ. ಅಸಾಮಾನ್ಯನ ಅರ್ಥದಲ್ಲಿ ಶ್ರೀಸಾಮಾನ್ಯನ ಹುಡುಕಾಟ. ಆಕ್ಚುಲಾಗಿ ಅದು ಶ್ರೀಸಾಮಾನ್ಯನ ಅಸ್ತಿತ್ವದ ಹೋರಾಟ. ಹಾಗಿದ್ದು ಚೆನ್ನಾಗಿದೆ. ಆಮೇಲೆ ಎರಡನೇದು ಲಲಿತಮ್ಮ ಮೇಡಮ್ ಬಸವಣ್ಣನ ವಚನವನ್ನ ಉಲ್ಲೇಖಿಸಿ ಉಳ್ಳವರ ಶಿವಾಲಯ ಮಾಡ್ಬೋದು, ಇಲ್ಲದವರು ಕೂಡ ಶಿವಾಲಯಗಳನ್ನು ಮಾಡಿದ ಕೆಲವು ಸನ್ನಿವೇಶಗಳನ್ನು ಉಲ್ಲೇಖಿಸಿದರು. ಅದು ತುಂಬ ಸೊಗಸಾದಂಥ ಹೋಲಿಕೆ. ಸ್ವಲ್ಪ ಬದಲಾವಣೆ ಏನು ಅಂತಂದರೆ, ಬಸವಣ್ಣ ಹೇಳುವ ಶಿವಾಲಯದ ಕಲ್ಪನೆ ವ್ಯಕ್ತಿ ಮಟ್ಟದ ಶ್ರದ್ಧೆಯನ್ನ ಮೀರಿ ಅದು ಸಾಂಸ್ಥಿಕ ಧರ್ಮವಾಗಿ ಪರಿವರ್ತನೆಗೊಂಡ ಅಪಾಯಗಳನ್ನ ಮತ್ತು ಅದರ ಸಾಮಾನ್ಯರೂಪ
ಅವರಿಗಿರಬೇಕಾದ ಅಗತ್ಯಗಳನ್ನು ಪ್ರತಿಪಾದಿಸುವ ವಚನ. ಸೊ ಹಾಗಾಗಿ ಬಹುದೊಡ್ಡ ಕ್ಯಾನ್ವಾಸ್ನ ವಚನ, ಅದನ್ನು ಶಾಸನ ವಹಿಸುವಾಗ ಒಂದು ಮೊದಲ ಓದಿನ ನೆಲೆಯಲ್ಲಷ್ಟೇ ನಾವು ಪರಿಗಣಿಸಲಿಕ್ಕೆ ಸಾಧ್ಯ. ಉಳಿದಂಗೆ ನೀವು ಬೇರೆ ಬೇರೆ ಹೆಣ್ಣು ಮಕ್ಕಳ ಅನೇಕ ವಿಚಾರಗಳನ್ನು ಹೇಳುವಾಗ ಅವರ ಅಸ್ತಿತ್ವದ ಹುಡುಕಾಟಗಳ ಬಗ್ಗೆ ನೀವು ಚರ್ಚೆ ಮಾಡ್ತಾ ಹೋದರೆ ಆದರೆ ಎಲ್ಲಿಯೂ ಕೂಡ ಬಹುಶಃ ನಾನು ಗಮನಿಸಿದ್ವೇನೋ ಸಂಘರ್ಷಗಳನ್ನು ದಾಖಲಿಸಿದ್ದು ಕಾಣುತ್ತೆ. ಸಂಘರ್ಷಗಳನ್ನ ದಾಖಲಿಸ್ ಬಹುಶಃ ನಾನು ಗಮನಿಸಿಲ್ಲ ಅನಿಸುತ್ತೆ. ಆ ಸಂಘರ್ಷಗಳನ್ನು ದಾಖಲಿಸಿದಾಗಲಷ್ಟೇ ಬಹುಶಃ ನಾವು ಮುಂದಿಡುವಂಥ ಅನೇಕ ವಿಚಾರಗಳಿಗೆ ಹೆಚ್ಚು ಬಲ ಬರಬಹುದು ಅಂತ ನನ್ನ ಭಾವನೆ. ಇನ್ನು ಶೋಭಾ ಮೇಡಮ್ ದೊಡ್ಡ ವ್ಯಾಪ್ತಿಯರು, ಎಲ್ಲಿಂದ ಎಲ್ಲಿಯ ತನಕ ದೊಡ್ಡ ಕ್ಯಾನ್ವಸ್. ಸೊ ಹಾಗಾಗಿ ಬಹುಶಃ ಅವ್ರ ದಾರಿ ಮಧ್ಯೆ ದೊಡ್ಡ ಕೂತ್ಕೋಬೇಕಾಯ್ತು. ಬಹುದೊಡ್ಡ ವ್ಯಾಪ್ತಿಯ ವಿಚಾರ ಅದು. ಅದನ್ನು ಸ್ವಲ್ಪ ನೀವು ಕ್ರೊನಾಲಜಿಕಲ್ ಆರ್ಡರ್ ತಗೊಳ್ಳೋದ್ರಲ್ಲಾಗಿ, ಕಾಲಾನುಕ್ರಮಣೆ ತಗೊಳ್ಳೋದ್ರಲ್ಲಾಗಿ ನೀವು ಆ ಕೊಲಾಜ್ ಮಾದರಿಯಲ್ಲಿ ಅಲ್ಲೊಂದು ತಗೊಂಡು ಬಹುಶಃ ಅದನ್ನ ಪ್ರೆಸೆನ್ಸ್ನ, ಸಾಮಾನ್ಯ ಪ್ರೆಸೆನ್ಸನ್ನು ನೀವು ದಾಖಲಿಸ್ಬೋದಾಗ್ತದೆ ಒಂದು ಅವಕಾಶ ಇತ್ತು. ಬಹುಶಃ ನೀವು ಪ್ರಬಂಧ ರೂಪಿ ಮಂಡನೆ ಹೋಗಿದ್ದ ಕಾರಣಕ್ಕೆ ಬಹುಶಃ ಆ ವ್ಯಾಪ್ತಿ ನಿಮಗೆ ಸಮಯ ಸಾಕಾಗಿಲ್ಲ, ದಕ್ಕಿಲ್ಲ ಅಂತ ಸಮಯ ಸಾಕಾಗಿಲ್ಲ. ಆ ಕಾರಣಕ್ಕಾಗಿ ಬಿಟ್ಕೊಡ್ಬೇಕು. ಬಟ್ ತುಂಬ ಅದ್ಭುತವಾದ ವಿಚಾರ ಅದು, ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿ ಆಗಿದೆ. ಅಮರೇಂದ್ರ ಶೆಟ್ಟಿ ಸರ್ ಹೇಳಿದ ಹಾಗೆ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಅನ್ನುವಾಗ ದೇವಾಲಯ ಸಂಸ್ಕೃತಿಗೆ ಒಂದು ಪರ್ಯಾಯವಾದಂಥ ಒಂದು ಚಿಂತನೆಯನ್ನು ಬಸವಣ್ಣನವರು ಹುಟ್ಟಿದ್ದುಕೊಂಡು ನಾನು ಒಂದೇ ಮೊದಲ ಸಾಲನ್ನಷ್ಟೇ ತಗೊಂಡಾಗ ದೇವಾಲಯವನ್ನು ನಿರ್ಮಾಣ ಮಾಡಿದಂಥದ್ದರದ್ದು ಶಾಸನಗಳ ದಾಖಲೆ ಮ್ಯಾಕ್ಸಿಮಮ್ ರಾಜರುಗಳದ್ದು, ಅಧಿಕಾರಿ ವರ್ಗದವರದ್ದು, ಯುದ್ಧ ಮಾಡಿ ಬಂದು ಅದರಲ್ಲಿ ಲೂಟಿ ಹೊಡೆದ ಹಣದಲ್ಲಿ ದೇವಾಲಯ ಕಟ್ಟಿಸಿದ ವಿವರಗಳಿರೋ ಶಾಸನಗಳು ತುಂಬ ಇದೆ. ಆದರೆ ನಾನು ಹೇಳೋಕೆ ಹೊರಟಿದ್ದೇನೆಂದರೆ ಅಷ್ಟು ಮಾತ್ರ ಹೇಳ್ಕೊಂಡು ನಮ್ಮ ಇತಿಹಾಸದ ಪುಟಗಳಲ್ಲಿ ದಾಖಲಿಸಿದ್ದೇವೆ ಅಲ್ವಾ, ಕೇವಲ ಅದನ್ನು ಮಾತ್ರ ಹೇಳಿದ್ದೇವೆ. ಆದರೆ ಶಾಸನಗಳ ಒಳಗಡೆಗೆ ಶ್ರೀಸಾಮಾನ್ಯನ ಬವಣೆಯನ್ನು ಕುರಿತು ಹೇಳೋದಷ್ಟೇ ಅಲ್ಲದೆ ಶ್ರೀಸಾಮಾನ್ಯ ಸಮಾಜದಲ್ಲಿ ಆಗ್ತಾ ಇದ್ದ ಬದಲಾವಣೆಗೆ ಪ್ರತಿಕ್ರಿಯಿಸ್ತಿದ್ದ ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ. ಈಗ ನಾನು ಗೊರೂರಿನ ಒಂದು ಪೆಣ್ಣಕ್ಕನ ಕಥನ ಹೇಳುವಾಗ ಶಾಸನ ಅದರಲ್ಲಿ ಯಾಕೆ ದಾನ ಕೊಟ್ಟಿದ್ದನ್ನು ಉಲ್ಲೇಖಿಸುವ ಉದ್ದೇಶ ಹೊಂದಿದ್ರೂ ಕೂಡ ಆ ಕಾಲಕ್ಕಾಗಲಿ ಇಂತಹ ದೇವಾಲಯಗಳನ್ನು ಕಟ್ಟುವ, ಅದನ್ನು ನಡೆಸ್ಕೊಂಡು ಹೋಗುವ, ದಾನದತ್ತಿನ ನಡೆಸ್ಕೊಂಡು ಹೋಗುವಂಥ ವ್ಯವಸ್ಥೆ ಒಳಗಡೆ ಆಗಿದ್ದ ಲೋಪಗಳು, ಅದರಲ್ಲಾಗಿದ್ದಂತಹ ಒಂದು ಜೊಳ್ಳುತನ, ಅದರಲ್ಲಾಗಿದ್ದಂತಹ ಸಣ್ಣ ಪುಟ್ಟ ಬೇರೆ ಬೇರೆ ತರಹದ ಒಂದು ವ್ಯವಸ್ಥೆಗಳು ಹೇಗೆ ನಾಶ ಆಗ್ತಿತ್ತು, ಅದಕ್ಕೆ ಸಾಮಾನ್ಯ ಮನುಷ್ಯರ ಸಂಕಟ ಏನಿತ್ತು ಅನ್ನೋದು, ತಾವೇನು ಮಾಡ್ಬೋದು. ಎಷ್ಟೋ ಸತಿ ಕೆರೆಗಳು ಒಡೆದು ಹೋದ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳು ಯಾರು ಬರದೇ ಇದ್ದಾಗ ಗ್ರಾಮದ ಪ್ರದೇಶದ ಎಲ್ಲ ಜನರು ತಾವೇ ಸೇರಿಕೊಂಡು ಕೆರೆಗಳನ್ನು ಒಟ್ಟಾಗಿ ಸಿದ್ಧ ಮಾಡಿಕೊಂಡಿದ್ರು. ಯಾವುದೋ ಧರ್ಮದ ಹೆಸರಿನಲ್ಲಿ, ಧರ್ಮಗುರುಗಳ ಹೆಸರಿನಲ್ಲಿ ಈ ದೇವಸ್ಥಾನದ ನೀರನ್ನು ಆ ದೇವಸ್ಥಾನದ ಭೂಮಿಗಳಿಗೆ ಬಿಡಬಾರದು ಅಂತ ಒಂದು ತೀರ್ಮಾನ ಮಾಡಿದೆ. ನಮ್ಮ ಕಾವೇರಿ ಗಲಾಟೆಗಿಂತ ದೊಡ್ಡ ಗಲಾಟೆ ಒಂದು ಇಡೀ ಒಂದು ಊರಿನಲ್ಲಿ ಸಂಕಟವನ್ನು ಸೃಷ್ಟಿ ಮಾಡಿದ್ದಿದೆ. 70 ವರ್ಷ ಆದಮೇಲೆ ಊರಿನ ಸಾಮಾನ್ಯರು ಸೇರಿಕೊಂಡು ಅದಕ್ಕೊಂದು ತೀರ್ಮಾನವನ್ನು ಕೊಡುವಂಥದ್ದಿದೆ. ಹಾಗೆ ಸಂಘರ್ಷಗಳು ಇದೆ. ಈಗ ಒಂದು ಹೊಲ ಮೇರೆಗಾಗಿರ್ಬೋದು ಅಥವಾ ಒಂದು ಸಣ್ಣವಾದ ತಮ್ಮ ಒಂದು ಗ್ರಾಮದ ಅಸ್ತಿತ್ವಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಹೊರಗಿನಿಂದ ಬಂದಂಥ ಆಕ್ರಮಣಗಳಿಗೆ ಸಂಬಂಧಪಟ್ಟಂತಾಗಿರ್ಬೋದು, ಅವರಿಗೆ ಯಾವುದೇ ಒಂದು ದೊಡ್ಡ ಪ್ರಭುತ್ವದ ರಕ್ಷಣೆಗಳು ಇತ್ಯಾದಿಗಳು ಸಿಗದೇ ಇದ್ದಾಗ ತಮ್ಮ ಒಂದು ಗ್ರಾಮವನ್ನೇ ಸ್ವಯಂ ರಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದಕ್ಕೆ ನುಗ್ಗಿರುವಂಥದ್ದಿದೆ. ನೀವು ಹೇಳ್ದಂಗೆ ಶಾಸನಗಳ ಒಳಗಿನ ನಾನು ಕೊಟ್ಟ ಉದಾಹರಣೆಗಳು ಆ ಸಂಗತಿಗಳನ್ನಷ್ಟೇ ಹೇಳಿದೆ. ಅದೆಲ್ಲವನ್ನು ತಾತ್ವೀಕರಿಸುವಾಗ ಶ್ರೀಸಾಮಾನ್ಯ ನಿಜವಾಗಿಯೂ ಕೂಡ ದೊಡ್ಡ ರಾಜ ಬರಲಿ, ಯಾವ ರಾಜ ಬರಲಿ, ಅವನದೇ ಆದಂಥ ಬದುಕಿನ ಸಂಕಟಗಳು ಇದ್ದೇ ಇತ್ತು. ಅದಕ್ಕೆ ಎಲ್ಲೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಹೊಸ ರಾಜ ಬಂದಾಗ ಹೊಸ ಸಂಕಟಗಳು ಬಂದಿದ್ದಕ್ಕೆ ಅವರು ಪ್ರತಿಕ್ರಿಯಿಸಿರುವಂಥ ಅನೇಕ ಉದಾಹರಣೆಗಳು. ಇನ್ನು ನಮ್ಮ ಬೇಳೆವಾಡಿ, ಜೋಳವಾಡಿ, ಎಕ್ಕಟಿಗರ ಸಮೂಹ, ಅಂಗರಕ್ಷಕರು, ಖಾಸಾ ವೀರಪಡೆಗಳು ಇಂಥವರುಗಳ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳನ್ನು ರಕ್ಷಿಸಕ್ಕೆ ಹೋಗಿ ಒಬ್ಬ ಸತ್ತು ಹೋದ ಅಂತಂದರೆ ಅವನ ಹೆಂಡತಿನ ತಗೊಂಡು ಹೋಗಿ ಮಾಸ್ತಿ ಮಾಡಿದಂಥ ಸಂದರ್ಭಗಳಿದೆ. ಹೆಣ್ಮಗಳೊಬ್ಬಳನ್ನು ಉಳಿಸಕ್ಕೆ ಹೋದಾಗ ತಾನು ಸತ್ತಿದ್ದಾನೆ. ಇಂಥ ಸಂದರ್ಭಗಳಲ್ಲಿ ಶ್ರೀಸಾಮಾನ್ಯರ ಬದುಕಿನ
ಕೇವಲ ನೀವು ಹೇಳಿದ ಹಾಗೆ ಅದರ ಒಂದು ವಾಚ್ಯ ರೂಪದ ಚಿತ್ರಗಳಷ್ಟೇ ಶಾಸನದಲ್ಲಿ ಕಾಣಿಸುತ್ತೆ. ಇನ್ನೊಂದೆರಡು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೂ ಕೂಡ ಒಂದು ಪ್ರದೇಶವನ್ನು ಸರ್ಕಾರಗಳು ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಕೊಡಬೇಕಾದ್ರೆ ಸ್ಥಳೀಯರನ್ನು ಯಾವತ್ತೂ ಕೇಳಲ್ಲ. ಆದರೆ ಶಾಸನಗಳ ಒಳಗಡೆ ನಮ್ಗೆ ಇಂಥದ್ದು ಸಿಗುತ್ತಾ ಅಂದರೆ, ಎಷ್ಟೋ ಸತಿ ರಾಜರು ಮೆಚ್ಚಿ ಕೊಟ್ಟಂಥ ಗ್ರಾಮಗಳಿಗೆ ಆ ಗ್ರಾಮದವರಿಗೆ ಒಪ್ಪಿಗೆ ಇರಲ್ಲ. ಆದರೆ ಹೊರಗಿನಿಂದ ಬಂದಂಥವರಿಗೆ, ವ್ಯಾಪಾರಸ್ಥರಿಗೋ ಅಥವಾ ತಮಗೆ ಇಷ್ಟವಾದಂಥವ್ರಿಗೋ ಒಂದು ಗ್ರಾಮವನ್ನೇ ಕೊಟ್ಟಾಗ ಗ್ರಾಮದ ಒಳಗೆ ಅದಕ್ಕೆ ವಿರೋಧ ವ್ಯಕ್ತವಾಗಿದ್ದಂಥದ್ದಿದೆ. ಜೊತೆಗೆ ಆ ಗ್ರಾಮದ ಸುತ್ತಮುತ್ತ ಬಂದಂಥ ಸಾಲ ಬಡ್ಡಿ ವ್ಯವಹಾರಕಾರರು ಇಂಥವ್ರುಗಳೆಲ್ಲ ಹೊರಗಿನಿಂದ ಬಂದಂಥವ್ರಿಗೆ ರಾಜರು ಮಣೆ ಹಾಕಿದಾಗ ಸ್ಥಳೀಯವಾದಂತಹ ಜನರು ಆ ಸಾಲ ಬಡ್ಡಿಗಳನ್ನು ಕಟ್ಟಲಾರದೆ ತಮ್ಮ ಮನೆ, ಕಣ, ಭೂಮಿ ಎಲ್ಲವನ್ನ ಕಳ್ಕೊಂಡಿರ್ತಕ್ಕಂಥದ್ದಿದೆ. ಆದರೆ ಶಾಸನ ಯಾವ ಥರ ದನಿಯಲ್ಲಿ ಹೇಳುತ್ತೆ ಅಂದರೆ, ಅದೆಲ್ಲವನ್ನು ಕೂಡ ಕೊಟ್ಟು ದೇವಸ್ಥಾನದಕ್ಕೆ ಕೊಡುವಂಥ ಹೆಸರನ್ನು ಮಾಡಿ ಕೊಟ್ಟು ಅವರು ಋಣಮುಕ್ತರಾದವೆಂಬುದನ್ನು ಹೇಳ್ತಾ ಇದೆ ಅಂತ ಹೇಳಿ ದೊಡ್ಡ ದನಿಯಲ್ಲಿ ಹೇಳಿದರು. ಆ ಇನ್ ಬಿಟ್ವೀನ್ ಲೈನ್ಸನ್ನು ನಾವು ಓದಿದಾಗ ಗೊತ್ತಾಗುತ್ತೆ, ಯಾರು ಸ್ಥಳೀಯರಿದ್ರೋ ಅವರೆಲ್ಲರೂ ಬೀದಿಗೆ ಬಂದಿದ್ದಾರೆ. ಯಾವ ಸ್ಥಳೀಯರಿದ್ರೋ ಅವರು ಆ ಸಾಲ ಬಡ್ಡಿ ವ್ಯವಹಾರಗಳ ಹೊರಗಿನಿಂದ ಬಂದಂತಹ ವ್ಯಾಪಾರಸ್ಥರಿಗೆ ಬಲಿಯಾಗಿ ತಮ್ಮ ಗೌಡಿಕೆ, ತಮ್ಮ ಮನೆ, ಕಣ ಇತ್ಯಾದಿಗಳೆಲ್ಲವನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದೆಲ್ಲದೂ ಇದೆ. ಆಮೇಲೆ ನಾನು ದಾಖಲೆಗಳ ಬಗೆಗೆ ಹೇಳುವಾಗಲೂ ಅಷ್ಟೇ ಹೇಳಿದೆ, ಮಠಮಾನ್ಯಗಳ ದಾಖಲೆಗಳೊಳಗೆ ಮತಾಂತರಗೊಂಡಂತಹ ಹೆಣ್ಣು ಮಕ್ಕಳು, ಗಂಡನ ಬೇರೆ ಬೇರೆ ಪ್ರಭುತ್ವದ ಕಾರಣಕ್ಕಾಗಿ ಮತಾಂತರಕ್ಕೆ ಒಳಗಾದರೆ ಅವನು ಸತ್ತು ಹೋದ್ಮೇಲೆ ಆ ಹೆಣ್ಮಗಳ ಕತೆ ಏನಾಯಿತು, ಆ ಹೆಣ್ಮಕ್ಳ ಹೊಟ್ಟೆಯಲ್ಲಿ ಹುಟ್ಟಿದಂಥ ಹೆಣ್ಮಕ್ಳು ಅವ್ರಿಗೆ ಮದುವೆ ಮಾಡಬೇಕಾದಾಗ ಅವಳು ಎಷ್ಟು ಕಷ್ಟಪಡ್ತಾಳೆ. ಸಭೆಗಳನ್ನು ಸೇರಿಸಿ ಮಠಗಳಲ್ಲಿ ಅವಳನ್ನು ಕರೆಸಿ ವಿಚಾರಣೆಗಳನ್ನು ಮಾಡಬೇಕಾದಾಗ, ನನ್ನ ಗಂಡ ಮತಾಂತರ ಆಗೋಕ್ಕಿಂತ ಮುಂಚೆನೇ ನನ್ನ ಹೊಟ್ಟೆನಲ್ಲಿ ಮಗು ಇತ್ತು ಸ್ವಾಮಿ, ದಯವಿಟ್ಟು ಅವಳನ್ನು ಮದುವೆ ನಾನು ಮಾಡಿಕೊಟ್ಟಿದ್ದೀನಿ, ನನಗೆ ಬೇಕಾದ ಧರ್ಮಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳುವಂಥ ಸಂಘರ್ಷಗಳೆಲ್ಲವೂ ಇದೆ. ಅದನ್ನೆಲ್ಲ ಬಹಳ ವಿಸ್ತಾರವಾಗಿ ನನಗೆ ಇಲ್ಲಿ ಪ್ರಸ್ತುತಪಡಿಸೋಕ್ಕಾಗಿಲ್ಲದೆ ಇರ್ಬೋದು. ಇಂಥದ್ದು ನೋಡಿ, ಮತಾಂತರ ಅನ್ನುವುದು ಯಾರೋ ಒಂದು ಕುಣ್ಕೊಂಡು ಗಂಡ ಇಚ್ಛೆಪಟ್ಟು ಒತ್ತಡಕ್ಕೂ ಸಿಕ್ಕಿ ಮನೆಯ ಯಜಮಾನ ಮತಾಂತರವಾದರೆ ಅದರ ಬಲಿಪಶುಗಳಾಗ್ತಕ್ಕಂಥವರ ಮನೆಯ ಹೆಣ್ಣು ಮಕ್ಕಳ ಕಥೆಯನ್ನು ಯಾವ ಸಾಹಿತ್ಯದಲ್ಲೂ ನಮಗೆ ಸಿಗಲ್ಲ, ಯಾವ ಕಥೆಗಳು ಇದರಲ್ಲಿ ಸಿಗಲ್ಲ. ಆದರೆ ಒಂದು ದಾಖಲೆ ಸುಮಾರು ಕೊಯಮತ್ತೂರು, ಮೈಸೂರು, ನಮ್ಮ ಶೃಂಗೇರಿ ಹಾಗೆ ನೂರಾರು ಮಠಗಳಲ್ಲಿ ಈ ಕೇಸ್ ಓಡಾಡುತ್ತೆ, ರಾಜರ ತನಕ ಹೋಗುತ್ತೆ. ಸುಮಾರು 30 ವರ್ಷಗಳು ಈ ಕೇಸ್ ನಡೆಯುತ್ತೆ. ಇಂಥ ದಾಖಲೆಗಳು. ಒಂದು ರಾತ್ರಿ ಒಂದು ಹೆಣ್ಣು ಮಗಳು ಕಾಣಿಸ್ಲಿಲ್ಲ ಅಂದರೆ ಅವಳಿಗೆ ಮಠದ ಮುಖಾಂತರವಾಗಿ ಆ ಇಡೀ ಮನೆಯವ್ರನ್ನ ಕರೆಸಿ ಅವರಿಗೆ ದಂಡ ವಿಧಿಸಿರುವಂಥದ್ದಿದೆ. ಅಂಥದ್ದನ್ನು ಇರುಳು ತಪ್ಪು ಅನ್ನುವಂಥ ಹೆಸರಿನಲ್ಲಿ. ಅಂದರೆ ಒಂದು ನೈಟ್ ನಾನು ಎಲ್ಲಿದ್ದೆ ನಾನು ನಿಮ್ಗೆ ತಿಳಿಸೋಕ್ಕಾಗ್ತಿಲ್ಲ. ಇರುಳು ತಪ್ಪು ಅನ್ನುವುದನ್ನು ಕರೆಸಿ ಕುಟುಂಬವನ್ನು ಕರೆಸಿ ತಪ್ಪು ಕಾಣಿಕೆ ಹಾಕಿಸಿರ್ತಕ್ಕಂತಹ, ಆ ಕಾಲದಲ್ಲಿ ಪ್ಯಾರಲಲ್ ಆಗಿ ಪ್ರಭುತ್ವಕ್ಕೆ ಪ್ಯಾರಲಲ್ ಆಗಿ ಆಡಳಿತವನ್ನು ನಡೆಸ್ತಿದ್ದ, ಸಮಾಜವನ್ನು ತನ್ನ ಮುಷ್ಟಿಲಿಟ್ಕೊಂಡಂಥ ಮಠಮಾನ್ಯಗಳ ಕಥನಗಳು ಈ ದಾಖಲೆಗಳಿದ್ದಾವೆ. ನೀವು ಯಾವುದನ್ನು ಕಥೆಗಳಲ್ಲಿ ಕಥೆಯಾಗಿ ನೋಡ್ತೀರೋ, ಈಗ ಹರಿಹರನ ರಗಳೆಗಳ ಒಳಗಡೆ ಬರುವಂಥ ಭಕ್ತೆಯರ ಹೋರಾಟದ ಕಥೆಗಳು, ಇಲ್ಲಿ ಜೀವಂತವಾದ ದೂರು ದುಮ್ಮಾನಗಳ ಕೇಸ್ ಸ್ಟಡಿಗಳು ನಮಗೆ ಶಾಸನಗಳಲ್ಲಿ ಮತ್ತೆ ದಾಖಲೆಗಳಲ್ಲಿ ಸಿಗ್ತವೆ. ಅವುಗಳ ಮುಖಾಂತರ ನಾವು ಆ ಕಾಲದ ಕಾವ್ಯಗಳಲ್ಲಿಲ್ಲದ ಅನೇಕ ಸಾಮಾನ್ಯ ಜನರ ಬದುಕಿನ ತವಕತಲ್ಲಣಗಳನ್ನು ನೋಡ್ಬೋದು. ಹಿಸ್ಟ್ರಿಯಲ್ಲಿ ನಾವು ದತ್ತಕದ ಸ್ವೀಕಾರದ ವಿರೋಧವನ್ನು ಕಥೆಯನ್ನು ನೋಡ್ತೇವೆ. ದತ್ತಕ ತಗೊಂಡವ್ರ ಕಥೆ ಏನಾಗ್ತಿತ್ತು ಅನ್ನುವ ಕೇಸ್ಗಳನ್ನು ನಾವು ಮಠಮಾನ್ಯಗಳ ದಾಖಲೆಗಳಲ್ಲಿ ನೋಡ್ತೇವೆ. ಸೊ ಮತ್ತು ವಸಾಹತುಶಾಹಿ ಸಂದರ್ಭಗಳಲ್ಲಿ ಹೊಸದಾಗಿ ಎದುರಾದಂತಹ ಸಾಮಾನ್ಯ ಜನರ ಸಂಕಟಗಳನ್ನು ಕೂಡ ಇಂಥ ದಾಖಲೆಗಳಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಶಾಸನಗಳಾಗಿರಲಿ, ಇತರ ದಾಖಲೆಗಳಾಗಿರಲಿ, ನೀವು ಹೇಳಿದ ಹಾಗೆ ಅವನ ಬದುಕಿನ ಒಂದು ಹೋರಾಟದ ಕಥನ, ಸಂಘರ್ಷದ ಕಥನವಾಗಿ ಖಂಡಿತವಾಗಿಯೂ ಕೂಡ ಅಲ್ಲಿ ಇದೆ. ದೇವಾಲಯದ್ದು ನಾನು ಉಳ್ಳವರು ಅನ್ನೋ ಪದ ಬಳಸೋಕ್ಕಾಗಿ ನಾನು ಅದನ್ನು ಉಳ್ಳವರು ಶಿವಾಲಯ ಮಾಡೋದು ತಗೊಂಡೆ. ಆದರೆ ಶಿವಾಲಯ ಮಾಡಿದ್ದಷ್ಟೇ ಗ್ರೇಟ್ನೆಸ್ಸು, ಅಸಾಮಾನ್ಯತೆ ಅಂತ ಹೇಳ್ತಲ್ಲ, ಅದಲ್ಲದೆಯೂ ಬದುಕಿನ ಪ್ರತಿ ಹಂತಗಳಲ್ಲಿ ಸಾಮಾನ್ಯನ ಬದುಕಿನ, ಅದರಲ್ಲೂ ಯಾರು ಮೆನ್ಷನ್ನೇ ಆಗಿಲ್ವೋ ಸಾಹಿತ್ಯದೊಳಗೆ ಅಂತಹ ಸಣ್ಣ ಪುಟ್ಟ ಜಾತಿ ಜನಾಂಗಗಳವರ ಒಂದು ಲೇಖಗಳು ಕೂಡ ನಮಗೆ ಶಾಸನಗಳಲ್ಲಿ ಸಿಗುತ್ತೆ ಅನ್ನೋದನ್ನು ಹೇಳುವುದು ನನ್ನ ಉದ್ದೇಶ ಆಯಿತು. ನಮಸ್ತೆ. ಈಗಾಗಲೇ ಕನ್ನಡ ಭಾಷೆಯ ಎದುರಿಗೆ ಹಲವಾರು ಬಿಕ್ಕಟ್ಟುಗಳಿದ್ದಾವೆ. ಅಂತಹ ಸಂದರ್ಭದಲ್ಲಿ ನನ್ನ ಗಮನ
ಇವತ್ತು ದೊಡ್ಡ ಸಮಸ್ಯೆ ಆಗಿರುವುದೇ ಇವುಗಳನ್ನು ಮತ್ತೆ ಅಳವಡಿಸುವುದು ಹೇಗೆ ಅಂತ. ನಮ್ಮ ಸಮಸ್ಯೆಯು ಹಳಗನ ಪ್ರಶ್ನೆಗಳೇ ಬೇಡ ಅನ್ನುವಂಥ ಒಂದು ಕಾಲಘಟ್ಟ ಈಗ ಸೃಷ್ಟಿಯಾಗಿದೆ. ಶಾಸ್ತ್ರ ಎಲ್ಲಿ ತರ್ತೀವಿ, ವ್ಯಾಕರಣ ಎಲ್ಲಿ ತರ್ತೀವಿ, ಛಂದಸ್ಸು ಎಲ್ಲಿ ತರ್ತೀವಿ. ವಿದ್ಯಾರ್ಥಿ ಪಾಸ್ ಆಗ್ಬಿಟ್ಟು ಹೆಂಗೋ ಒಂದು ಕೆಲಸಕ್ಕೆ ಇಟ್ಟಿಸ್ಕೋಬೇಕು ಅನ್ನುವಂಥ ಮೈಂಡ್ ಸೆಟ್ ಇರುವಂಥ ಸಂದರ್ಭದಲ್ಲಿರುವಾಗ ಈ ರೀತಿಯ ವೇದಿಕೆಗಳು, ಅದರಲ್ಲೂ ಸಮಾಜಮುಖಿ ಸಿದ್ಧಾಂತಗಳನ್ನು ಇಟ್ಕೊಂಡಿರ್ತಕ್ಕಂಥ ಈ ವೇದಿಕೆಗಳು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರವಾಗುತ್ತೆ. ಹೇಗೆ ಅಂದರೆ ನಾನು ಅದರೊಳಗಡೆ ಅಳವಡಿಸೋದ್ರ ಮೂಲಕ. ಇವಾಗ ಇಲ್ಲಿ ಬಂದ್ರಿ, ಶಾಸ್ತ್ರದ ಬಗ್ಗೆ ಲಲಿತಾ ಅವರು ಮಾತನಾಡಿದ್ರು, ಕಾವ್ಯದ ಬಗ್ಗೆ ನಮ್ಮ ಶೋಭರಾಣಿ ಮಾತನಾಡಿದ್ರು, ಬೆಳಕಿನಿಂದ ಮಾತನಾಡಿದ್ದಾರೆ. ಈ ಪ್ರಯೋಗ ನಿಮ್ಮ ಅಂತಸ್ಥವಾಗಿ ಉಳ್ಕೊಂಡ್ರೆ ಅದೇ ಪ್ರಾಯೋಗಿಕವಾಗಿ ಮುಂದುವರಿಯುತ್ತೆ. ಈ ಸಮಸ್ಯೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದೆ. ಸುಲಭವಾಗಿ ಇದನ್ನು ಹೆಂಗ್ ಬಳಸೋದು ಅಂದರೆ ಪಂಪನ್ನು ಮತ್ತೆ ಇಟ್ಟರೆ ಹುಡುಗರು ಸೇರ್ಕೊಳ್ಳಲ್ಲ, ಸಂಸ್ಕೃತಿ ಸೇರ್ಕೊತಾರೆ. ಅವಾಗ ಮತ್ತೆ ನಮ್ಮ ಕಾಲೇಜಿನವ್ರು ನಿಮ್ಮನ್ನು ಕೆಲಸ ತೆಗಿತೀವಿ ಹೋಗಿ ಅಂತಂದ್ರೆ ಹೊಟ್ಟೆ ಪಾಡೋದು ಮತ್ತೆ ಹಾಕೊಂಡು ಹೋಗ್ಬೇಕು. ಹೊಟ್ಟೆ ಪಾಡುವ ಮಧ್ಯದಲ್ಲಿದೆ. ಆ ಸಮಸ್ಯೆಗಳ ನಡುವೆ ಆದರೂ ತರಗತಿಗಳು ನಡೀತಾ ಇದೆ. BMC ಪ್ರತಿಷ್ಠಾನದಲ್ಲಿ ಹಳಗನ್ನಡ, ಶಾಸನ, ಜಾನಪದ ಮೂರನ್ನು ಕಲಿಸ್ತಾ ಇದ್ದೀವಿ. ಪರಿಷತ್ ನಡೆಸ್ತಾ ಇದೆ. ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ KR ಗಣೇಶ್ ಅವರು, ಮಧುಸೂದನ್ ಅವರು ಇದ್ದಾರೆ. BMCನಲ್ಲಿ ಲಲಿತಾಂಬ ಅವರು, ನಾನು, ಚಂದ್ರಶೇಖರ್ ನಾಥರ್ ಅವರು, CK ಜಗದೀಶ್ ಅವರು, ಹೀಗೆ ದೊಡ್ಡ ದೊಡ್ಡವರು ಇನ್ನೂ ಹಳಗರಲ್ಲೇ ಇದ್ದಾರೆ. ಸೇರ್ಕೊಳ್ಳಿ, ಕಲಿಯೋದಕ್ಕೆ ಅವಕಾಶ ಇದೆ. ನಮಸ್ಕಾರ. ಎಲ್ಲ ಪ್ರಶ್ನೆ ನಮ್ಮ ಈ ವೇದಿಕೆ ಸಂವಾದಕ್ಕೆ ಬಿಟ್ಟರೆ ಮಾತಿಗಿಂತ ಸಂವಾದ ಜಾಸ್ತಿ ಆಗುತ್ತೆ, ಅದಕ್ಕೆ ಬಿಡಲ್ಲ. ಈಗ ಮುಗಿಸ್ಬಿಡಿ. ಸಮಯದ ಅಭಾವವಿರುವುದರಿಂದ ಗೋಷ್ಠಿಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ NR ಲಲಿತಮ್ಮ ಮೇಡಮ್ ಹಾಗೂ ಶೋಭರಾಣಿ ಮೇಡಮ್ ರವರಿಗೆ ಚಂದ್ರಶೇಖರ್ ನಾಥೂರ್ ಸರ್ ಹಾಗೂ ಶಾಂತರಾಜ್ ಸರ್ ಪುಟ್ಟ ಕಾಣಿಕೆಯನ್ನು ನೀಡುವ ಮೂಲಕ ಅಭಿನಂದನೆ ಸಲ್ಲಿಸಬೇಕಾಗಿ. ಇದುವರೆಗೂ ಶಾಂತ ರೀತಿಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದೆ ಜಗದೀಶ್ ಸರ್ ಅವರ ಗೋಷ್ಠಿ ಇದೆ, ಅದನ್ನು ಕೂಡ ಕೇಳಿಕೊಳ್ಳೋಣ. ಇದರ ಸಮನ್ವಯಕಾರರು ಭರಮಣ್ಣ ಗುರಿಕಾರ್. ಎಲ್ಲ ಹೊಸ ಪೀಳಿಗೆಯ, ಈಗ ನಮ್ಮ ಮೇಡಮ್ ಕೇಳೋದಲ್ಲ, ಎಲ್ಲರನ್ನೂ ಅಳವಡಿಸ್ಕೊಂಡಿದೆ ಈ ಸಾಮಾಜಿಕ ವೇದಿಕೆ, ಸಮಾಜಮುಖಿ ವೇದಿಕೆ. ನೋಡಿ, ಭರಮಣ್ಣನನ್ನು, ಹಿರಿಯ ಉಪನ್ಯಾಸಕರನ್ನು, ವಿದ್ವಾಂಸರನ್ನು, ಪಂಡಿತರನ್ನು, ಉತ್ತಮೋತ್ತಮರನ್ನು ಬಳಸಿದೆ.